ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್. ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನಗಳನ್ನ ಕರ್ಕೊಂಡ್ಬಂದು ಸಾಕಷ್ಟು ಕೈ ರುಚಿಗಳನ್ನ ನಿಮಗೆ ತೋರಿಸ್ತಾ ಇದೀವಿ. ವೈವಿಧ್ಯಮಯ ಅಡಿಗೆ ಮಾಡೋರ್ನ ಕರೆಸ್ತಾ ಇದೀವಿ, ಮದುವೆ ಮಾಡೋರ್ನ ಕರೆಸ್ತಾ ಇದೀವಿ, ಕ್ಲಬ್ ಅಲ್ಲಿ ಮಾಡೋರ್ನ ಕರೆಸ್ತಾ ಇದೀವಿ, ಹೋಟ್ಲಲ್ಲಿ ಯಾರು ಫೇಮಸ್ ಅವ್ರನ್ನ ಕರೆಸ್ತಾ ಇದೀವಿ, ರೋಡಲ್ಲಿ ಪಾನಿಪುರಿ ಹಾಕೋರ್ನ ಕರೆಸ್ತಾ ಇದೀವಿ. ಯಾರು ತುಂಬಾ ಚೆನ್ನಾಗಿ ಕೈ ರುಚಿನ ತೋರಿಸ್ತಾರೋ ಅವ್ರನ್ನೆಲ್ಲ ಕರೆಸಿ ನಮ್ಮ ಕಾರ್ಯಕ್ರಮದಲ್ಲಿ ಅವರ ಕೈ ರುಚಿ ನಿಮಗೆ ತೋರಿಸ್ತಾ ಇದೀವಿ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಆನಂದ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆನಂದ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆನಂದ್ ಏನ್ ಮಾಡ್ತಾ ಇದ್ದೀರಾ? ಗೀ ರೈಸ್ ಮಾಡ್ತಾ ಇದ್ದೀನಿ, ಪ್ಲೈನ್ ರೈಸ್. ಏನು ಗೀ ರೈಸ್ ಅಲ್ಲಿ ಸ್ಪೆಷಲ್ ಏನು? ಸಾಕಷ್ಟು ಜನ ಗೀ ರೈಸ್ ಅಂದ್ರೆ ಇದ್ರಲ್ಲಿ ಸ್ಪೆಷಲ್ ಅಂದ್ರೆ ಪ್ಲೈನ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಪ್ಲೇನ್ ಆಗಿರುತ್ತೆ, ಅದ್ರಲ್ಲೇ ಇರುತ್ತೆ, ಯಾವ್ದು ವೆಜಿಟೇಬಲ್ ಇರಲ್ಲ, ಬಟಾಣಿ ಕಾಣಿಸ್ಕೊಳ್ಳಲ್ಲ, ಸಣ್ಣದಾಗಿ ಕ್ಯಾರೆಟ್ ಏನು ಕಾಣಿಸಲ್ಲ, ಸಖತ್ತಾಗಿರುತ್ತೆ, ತಿನ್ನಕ್ಕೆ ಟೇಸ್ಟ್ ಆಗಿರುತ್ತೆ. ಕರೆಕ್ಟ್. ಇದಾದ್ಮೇಲೆ ಏನ್ ಮಾಡ್ತೀರಾ? ಇದಾದ್ಮೇಲೆ ಚಿಕನ್ ಚಾಪ್ಸ್ ಮಾಡಿದ್ರೆ Chicken chops ಗೀ ರೈಸ್ ಜೊತೆಗೆ ಮಜಾ. ನೀವು ಗೀ ರೈಸ್ ಮಾಡ್ತೀನಿ ಅಂದ್ರೆ ನನಗೆ ಖಂಡಿತವಾಗಿ ಚಿಕನ್ ಚಾಪ್ಸ್ ಮಾಡ್ಕೊಡ್ತೀರಾ? ಖಂಡಿತವಾಗಿ ಮಾಡ್ಕೊಡ್ತೀವಿ. ಓಕೆ, ಇವ್ರ ಸ್ಪೆಷಲ್ ಏನಂತ ಹೇಳಿದ್ರೆ ಏನ್ ಮಾಡ್ತೀರಾ ಅಂತ ಕೇಳಬಾರ್ದು, ಏನ್ ಮಾಡಿ ಅಂತ ಹೇಳ್ತೀರಾ ಅದನ್ನ ಮಾಡ್ತೀವಿ ಸರ್ ಅಂತಾರೆ. ನಾನು ತುಂಬಾ ಸರಿ ಕೇಳ್ತಾ ಇದ್ದೆ, ಆನಂದ್ ನೀವೇನ್ರಿ ಮಾಡ್ತೀರಾ ಅಂತ. ಸರ್ ಹಂಗೆಲ್ಲ ಬೇಡ ಸರ್, ನಿಮ್ಗೆ ಏನ್ ಬೇಕು ಹೇಳಿ ಸರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ. ಓಕೆ, ಗೀ ರೈಸ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಗೀ ರೈಸ್ ಬೇಕಾಗುವ ಸಾಮಗ್ರಿಗಳು: ಜೀರಾ ಅಕ್ಕಿ, ತುಪ್ಪ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಹಾಲು, ಪುದೀನ, ಕೊತ್ತಂಬರಿ ಸೊಪ್ಪು, ಮೊಸರು, ಉಪ್ಪು, ಎಣ್ಣೆ. ಇಷ್ಟೊಂದು ಸಾಮಗ್ರಿಗಳು ತಂದಿದ್ದೀರಾ, ಇಂಗ್ರೀಡಿಯೆಂಟ್ಸ್ ಇಷ್ಟೊಂದಿದೆ. ಶುರು ಮಾಡುವ? ಮಾಡೋಣ ಸರ್. ಸಖತ್ತ ಶುರು ಮಾಡ. ಏನ್ ಕೊಂಡಿ? ಕುಕ್ಕರ್ ಕುಡಿ. ಸಣ್ಣ ಕುಕ್ಕರ್ ಕೊಡ್ಲಾ? ಸಣ್ಣ ಸಾಕಲ್ಲ? ಸಾಕು. ಗೀ ರೈಸ್ ವಿತ್ ಚಿಕನ್ ಚಾಪ್ಸ್ ಎಂತ ಕಾಂಬಿನೇಷನ್ ಗೊತ್ತೇನ್ರಿ? ಹಾಕಿ ಬಾರಿಸ್ತಾ ಇದ್ರೆ ಅದು ಮಜಾನೇ ಬೇರೆ, ಆ ದಿನದ್ದು ಒಂದು ಖುಷಿನೇ ಬೇರೆ ಆಗ್ಬಿಡುತ್ತೆ. ನೆನ್ಸ್ಕೊಳ್ಳಿ ಒಂದ್ಸರಿ, ಚಿಕನ್ ಚಾಪ್ಸು ಗಟ್ಟಿ ಗುಜ್ಜಿರೋದು, ಈ ಕಡೆ ವೈಟ್ ಕಲರ್ ಗೀ ರೈಸ್ ಇರೋದು, ಹಂಗೆ ಸ್ವಲ್ಪ ಜ್ಞಾಪಿಸ್ಕೊಳ್ತಾರಿ, ಪಕ್ಕದಲ್ಲಿ ಒಳ್ಳೆ ಒಂದು ಜ್ಯೂಸ್ ಇರೋದು ಕುಡಿತಾ ಇದ್ರೆ ಎಂತ ಮಜಾ ರೀ. ಅದ್ಭುತವಾಗಿರಲ್ವಾ? ಓಕೆ, ಅಷ್ಟು ಅದ್ಭುತವಾಗಿರುವಂತ ಅಡಿಗೆನ ಆನಂದ್ ಮಾಡಿ ತೋರಿಸ್ತಾರೆ. ಆನಂದ್ ಕಾಯ್ದಿದೆ. ಸಣ್ಣ ಬೌಲ್ ಕೊಡಿ. ಸಣ್ಣ ಬೌಲ್ ಬೇಕಾ? ಏನಕ್ಕೆ ಹೇಳಿ? ಇದನ್ನ ನೀರಿಗೆ ಹಾಕೋಬೇಕು. ನೀರ್ಗೆ ಹಾಕೊಳ್ಳಕ್ಕೆ ಒಂದು ಸಣ್ಣ ಬೌಲು, ಅದರಲ್ಲಿ ಸ್ವಲ್ಪ ನೀರು ನೋಡಿ ಕಾಯ್ತಾ ಇದೆ. ಎಣ್ಣೆ ಹಾಕೋಬೇಕಾ ಸ್ವಲ್ಪ ಅದಕ್ಕೆ? ಬೇಡ ಬೇಡ, ಸ್ಲೋ ಮಾಡ್ಕೊಳ್ಳಿ. ಏಲಕ್ಕಿ, ಇದು ಲವಂಗ ಹಾಕಿದೀವಿ ಸ್ವಲ್ಪ. ಓಕೆ, ನೀರ್ಗೆ ಒಂದ್ 5 ಏಲಕ್ಕಿ, ಚಕ್ಕೆ ಒಂದು 3. ಓಕೆ, ಇದನ್ನು ಹಾಕೋಬಹುದು ಇದರಲ್ಲಿ. ಓಕೆ, ಯಾಕೆ ಹಾಕ್ತಿವಿ ಅಂದ್ರೆ ತೊಳೆದು ಹಾಕ್ತಿವಿ ಅಂದ್ರೆ ಇದು ನೆಂದ್ರೆ ಇದ್ರದ್ದು ಸ್ಮೆಲ್ ಜಾಸ್ತಿ ಫ್ಲೇವರ್ ಆಗುತ್ತೆ. ಓಕೆ, ಎಣ್ಣೆ ಹಾಕ್ಲಾ? ಎಣ್ಣೆ ಬೇಡ, ತುಪ್ಪ ಹಾಕ್ತಿವಿ. ತುಪ್ಪನ ಎಣ್ಣೆದಲ್ಲಿ ಮಾಡಬಹುದು, ತುಪ್ಪದಲ್ಲಿ ಮಾಡಿ, ಮಾಡಬಹುದು. ಪರವಾಗಿಲ್ಲ. ಯಾಕೆಂದ್ರೆ ತುಪ್ಪದಲ್ಲಿ ಮಾಡಿದ್ರೆ ಟೇಸ್ಟ್. ಗೀ ರೈಸ್ ಅನ್ನ ತಿನ್ನೋದು ನಾವೇ ತುಪ್ಪದಲ್ಲೇ. ಗೀ ರೈಸ್ ಅಂತ ಹೆಸರು ಇದೆ, ಗೀ ರೈಸ್. ಗೀ ಹಾಕಿ ಮಾಡ್ಬೇಕು. ಹೌದು. ಓಕೆ, ಗೀ ಇಲ್ಲ ಅಂದ್ರೆ ತುಪ್ಪದಲ್ಲಿ ಇದು ಎಣ್ಣೆದಲ್ಲಿ ಮಾಡ್ಕೋಬಹುದು. ತುಪ್ಪ ಹಾಕ್ತಾ ಇದೀನಿ. ಓಕೆ ಓಕೆ, ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ. ಸಾಕ ನೋಡಿ? ಸಾಕು, ಜಾಸ್ತಿ ಆಗುತ್ತೆ. ಸಾಕಲ್ಲ? ಓಕೆ, ಗೀ ರೈಸ್ ಮಾಡ್ತಾರಿಂದ ತುಪ್ಪಾನೇ ಹಾಕಿ ಮಾಡ್ಬೇಕು ಅಂತ ಆನಂದ್ ಅನ್ಕೊಂಡಿದ್ದಾರೆ. ಹಂಗೆಲ್ಲ ತುಪ್ಪಾನೇ ಹಾಕಿ ನಮ್ಗೆ ಹೋಟೆಲ್ ಎಲ್ಲ ಕೊಟ್ರೆ ಅವ್ರೇನೋ ಒಂದು ಪ್ಲೇಟ್ ನಿಮ್ಗೆ 200-300 ರೂಪಾಯಿ ಮಾಡ್ಬೇಕಾಗುತ್ತೆ. ಪಾಪ ಇಲ್ಲ, ಎಣ್ಣೆಯಲ್ಲಿ ಮಾಡಿದ್ರು ಚೆನ್ನಾಗಿ ಬರುತ್ತೆ. ಅಲ್ಲ, ನಾನು ಹೇಳುದು ಎಣ್ಣೆ ಪ್ರಮಾಣ ಒಂದು 70 ಅನ್ನೋದು ಒಂದು ಫ್ಲೇವರ್ಗೆ ಫ್ಲೇವರ್ಗೋಸ್ಕರ ಅಲ್ವಾ? ಏನಿರೋದು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಇದೇ ಇರೋದು ಅದು ಗೀ ರೈಸಿಗೆ. ಓಕೆ, ರೆಡಿ ಮಾಡ್ಕೊಂಡು ಹಾಕಿ. ಏನೇನು ಹಾಕ್ತೀರಾ ನಾನು ನೋಡೇ ಬಿಡ್ತೀನಿ. ಇದು ಚಕ್ಕೆ, ಲವಂಗ, ಏಲಕ್ಕಿ ಒಟ್ಟಿಗೆ ಹಾಕ್ತಾ ಇದೀನಿ. ಅಕ್ಕಿನಾ? ಅಕ್ಕಿ ಜೀರಾ ರೈಸ್ ಇದು ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಆದ್ರೂ ಜೀರಾ ರೈಸ್ ಅಲ್ಲಿ ನಿಮ್ಗೆ ಅಕ್ಕಿ ಸಣ್ಣ ಸಣ್ಣದಾಗಿರುತ್ತೆ, ಬಾಸುಮತಿ ತರ ಉದ್ದಾಗಿರಲ್ಲ. ಇದನ್ನ ನಾವು 1 ಕಪ್ ತಗೊಂಡಿದೀವಿ. ಇದು ನೀರು ಎಷ್ಟು ಹಾಕ್ಬೇಕಾಗುತ್ತೆ ಇದಕ್ಕೆ? ನೀರು 1.5 ಕಪ್ ಅಷ್ಟೇ. 1.5 ಕಪ್. ಈಗ ನೀರಲ್ಲಿ ನೆನೆ ಹಾಕಿದೀನಿ, ಸೋರ್ಸ್ಬಿಟ್ಟು ಮತ್ತೆ ಫ್ರೆಶ್ ನೀರು ಹಾಕ್ಬೇಕು. ಓಕೆ ಓಕೆ. ನೆಕ್ಸ್ಟ್ ಹಸಿರು ಮೆಣಸಿನಕಾಯಿ, ಹಾಗೇನೆ ಉದ್ದುದಕ್ಕೆ ಖಾರಕ್ಕಲ್ಲ, ಅದು ಓಕೆ, ಫ್ಲೇವರ್ಗೆ ಮಾತ್ರ. ಫ್ಲೇವರ್ಗೆ ಮಾತ್ರ, ಖಾರ ಏನ್ ಬೇಡ? ಖಾರ ಬೇಡ, ಅದೇ ಬಿಟ್ಕೊಳ್ಳುತ್ತೆ ಖಾರ ಸ್ವಲ್ಪ ಲೈಟ್ ಆಗಿ. ನೆಕ್ಸ್ಟ್ ಇದು ಗಾರ್ಲಿಕ್ ಜಿಂಜರ್ ಪೇಸ್ಟ್. ಎಷ್ಟು ಹಾಕ್ತೀರಾ? 2 ಸ್ಪೂನ್ ಬೇಕು. 2 ಸ್ಪೂನ್ ಬೇಕಾ? ಸಿಡಿಯುತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗುತ್ತೆ. ತಿನ್ನಕ್ಕೂ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ. ಇಲ್ಲ ಅಂದ್ರೆ ಹಸಿ ವಾಸನೆ ಕಡೆ ಊಟ ಮಾಡಲ್ಲ. ಜಾಸ್ತಿ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಗೀ ರೈಸ್ಗೆ, ಬಿರಿಯಾನಿಗೆಲ್ಲ ಚೆನ್ನಾಗಿ ಫ್ರೈ ಆದಷ್ಟು ಆ ಸ್ಮೆಲ್ಲು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಓಕೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದು ಮೈನ್ ಇರೋದು ಇದೆ. ಗಾರ್ಲಿಕ್ ಜಿಂಜರ್ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ,
ತುಂಬಾ ಜನ ತುಂಬಾ ತರ ತುಂಬಾ ರೀತಿಯಲ್ಲಿ ಗೀ ರೈಸ್ಗಳನ್ನ ಮಾಡ್ತಾರೆ. ಇದು ವಿಶೇಷವಾದಂತ ಗೀ ರೈಸು. ನೀವೊಂದ್ಸರಿ ಮಾಡ್ಕೊಂಡು ತಿಂದು ನೋಡಿ, ಅದ್ಭುತವಾಗಿರುತ್ತೆ. ಫಸ್ಟ್ ಆನಿಯನ್ ಹಾಕ್ಬಾರ್ದು, ಲಾಸ್ಟಿಗೆ ಹಾಕ್ಬೇಕು. ಓಕೆ, ಫಿಲ್ಟರ್ ಮಾಡ್ಕೊಳ್ಳೋಣ. ಫಿಲ್ಟರ್ ಮಾಡ್ಕೊಳ್ಳೋಣ ರೈಸ್ನ. ಏನ್ ಕೊಡ್ತೀವಿ ನಿಮ್ಗೆ? ಸೋರ್ಸೋದು ನೀರೆಲ್ಲ ಸೋಸ್ಕೊಂಡ್ಬಿಡ್ಬೇಕಲ್ಲ? ಯಾಕಂದ್ರೆ ಅವು ಈಗ ಬೇರೆಯವ್ರು ಮಾಡೋದಕ್ಕಿಂತ ಅಳತೆ ಬೇಕಲ್ಲ. ಹೌದೌದು. ನಮಗೆಲ್ಲ ಅಳತೆ ಏನಿಲ್ಲ, ಹಂಗೆ ಮಾಡ್ತೀವಿ ನಾವು. ಹಾ, ನಮ್ಗೆ ಕಣ್ಣು ಅಳತೆ ಕಣ್ಣಳ್ತಲ್ಲೇ ಮಾಡ್ಬಿಡ್ತೀರಲ್ಲ? ಎಲ್ಲ ಇಷ್ಟಂತ ನೀರು ಹಾಕ್ತೀವಿ ಅಷ್ಟೇ. ಬಟ್ ಇಲ್ಲಿ ನಾವು ಎಲ್ಲಾ ಜನಗಳಿಗೆ ತೋರ್ಸೋದ್ರಿಂದ ಆನಂದ್ ಅಳತೆನ್ ಹೇಳಲೇಬೇಕು. ಹೌದು, ಹೇಳಲೇಬೇಕು. ಇದಾನ ಹಾಲು ಹಾಕ್ತಾ ಇದೀನಿ. ಎಷ್ಟು ಕಪ್ ಹಾಲು ಹಾಕ್ತಾ ಇದ್ದೀರಾ? ಈಗ 1 ಕಪ್ ರೈಸ್ ಅದು. ಹೌದು. ಅರ್ಧ ಕಪ್ ಹಾಲು. 1 ಕಪ್ ರೈಸ್ಗೆ ಅರ್ಧ ಕಪ್ ಹಾಲು ಬೇಕಾ? ನೀರು ಕೊಡಿ. ನೀರು ಎಷ್ಟು ಬೇಕು? 1 ಕಪ್ ಕೊಡಿ. 1 ಕಪ್. 1 ಕಪ್ ನೀರು ಹಾಕ್ತಾ ಇದೀವಿ. ನೀರು ಹಾಕೋದಿದೆ ಇದಕ್ಕೆ? ಸಾಲ್ಟ್ ಇದಕ್ಕೆ ಹಾಕ್ಬೇಕು. ಹಾಕಿ. ಪುದೀನ ಲಾಸ್ಟಿಗೆ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ಫಸ್ಟಿಗೆ ಹಾಕಿದ್ರೆ ಸ್ಮೆಲ್ ಇರಲ್ಲ ಅದು. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಂಡು. ಏನಿದು? ಮೊಸರು. ಏನಕ್ಕಪ್ಪ ಮೊಸರು? ಮೊಸರು ಅನ್ನ ಸಾಫ್ಟ್ ಆಗಿ ಬರೋಕ್ಕೆ. ಹಾಲು ಹಾಕಿದೀವಿ, ನೀರು ಹಾಕಿದೀವಿ, ಮೊಸರು ಇದರಲ್ಲಿ ಹುಳಿ ಅಂಶ ಇರುತ್ತೆ, ಮತ್ತೆ ಸಾಫ್ಟ್ ಬರುತ್ತೆ ಅನ್ನ. ಮೆತ್ತಗಿರುತ್ತೆ ಅನ್ನ. ಚೆನ್ನಾಗಿರುತ್ತೆ. ಈಗ ಕುಕ್ಕರಲ್ಲಿ ಮಾಡೋದ್ರಿಂದ ಗಟ್ಟಿ ಬರುತ್ತೆ ಅನ್ನ. ಹೌದು. ಅದಕ್ಕೋಸ್ಕರ ಫಸ್ಟ್ ಅಕ್ಕಿ ನೆನೆ ಹಾಕಿದ್ವಿ. ಅಕ್ಕಿ ನೆನೆ ಹಾಕಿದ್ರೆ ಮೆತ್ತಗಿರುತ್ತೆ. ಮೊಸರು ಸ್ವಲ್ಪ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಹಾಕೊಳ್ಳಿ. 1.5 ಸ್ಪೂನ್. ಅಕ್ಕಿ ಹಾಕ್ಬೋದು ಈಗ. ಅಕ್ಕಿ ಹಾಕೋಣ? ಹಾಕ್ಬಿಡ್ಲಾಗೇನೆ? ಹಾಕ್ತೀರಾ? ಬಿಡಿ. ಯೂಶಲಿ ಜೀರಾ ರೈಸ್ ನ ಯೂಸ್ ಮಾಡ್ತಾರೆ ಗೀ ರೈಸ್ ಗಿಲಾನು. ಜೀರಾ ರೈಸ್ ಇರುತ್ತೆ, ಒಳ್ಳೆ ಸ್ಮೆಲ್ ಇರುತ್ತೆ ಜೀರಾ ರೈಸ್ ಅಲ್ಲಿ. ಹೌದು. ಬಾಸ್ಮತಿಲಿ ಸ್ಮೆಲ್ ಇರಲ್ಲ, ಉದ್ದಾಗಿರುತ್ತೆ, ಟೇಸ್ಟ್ ಕಡಿಮೆ. ಜೀರಾ ರೈಸ್ ಅಲ್ಲಿ ಟೇಸ್ಟ್ ಜಾಸ್ತಿ, ರೈಸ್ ಜಾಸ್ತಿ ತಿನ್ನಕ್ಕಾಗಲ್ಲ, ಕಡಿಮೆ ತಿನ್ಬೋದು. ಬಾಸ್ಮತಿನೂ ಅಷ್ಟೇ. ಅದ್ರ ಜೊತೆಗೆ ನಾವು ಮನೆಯಲ್ಲಿ ಮಾಡಂಗಿದ್ರೆ ಮನೆ ಅಕ್ಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡ್ರೆ ಇಷ್ಟು ತಿನ್ನೋರು ಇಷ್ಟು ತಿನ್ಬೋದು. ಓಕೆ, ಅದೇ ಹೇಳ್ತಾ ಇದ್ರೆ ಜೀರಾ ರೈಸ್ ಎಲ್ಲ ಸ್ವಲ್ಪ ಅನ್ನ ಜಾಸ್ತಿ ತಿನ್ನಕ್ಕಾಗಲ್ಲ ಸರ್ ಅಂತ. ತಿನ್ಬೋದು ಅಂದ್ರೆ ಇಷ್ಟು ತಿಂತಾರೆ ಹೊಟ್ಟೆನೆ ತುಂಬಿರಲ್ಲ. ಇನ್ನೂ ಸ್ವಲ್ಪ ಹಾಕಿ, ಸ್ವಲ್ಪ ತಿನ್ನೋಷ್ಟರಲ್ಲಿ ಇದು ನಮಗೆ ಒಂಥರ ಇದಾದಂಗಾಗುತ್ತೆ. ಏನಾಗಲ್ಲ, ಹೊಟ್ಟೆ ತುಂಬಲ್ಲ. ನೀನ್ ಒಳ್ಳೆ ಕತೆ ಹೇಳ್ತಿದ್ಯಾ. ಓಕೆ, ಇವಾಗ ಏನಾಗ್ತಾ ಇದ್ರು ಅದಕ್ಕೆ? ನಿಂಬೆಹಣ್ಣು. ಓಕೆ, ಲಾಸ್ಟಿಗೆ ನಿಂಬೆಹಣ್ಣು ಕೊಡ್ಬೇಕು. ಸ್ವಲ್ಪ ಕ್ಲೋಸ್ ಮಾಡೋಣ. ಒಂದ್ ಗತಿ ಕಾಣಿಸಿದ್ರ ಅದಕ್ಕೆ ಅಷ್ಟೇ. ಜೀರಾ ರೈಸ್ ಬಾಸ್ಮತಿಗೆ ಮಾತ್ರ 1.5 ಲೋಟ ನೀರು ಮಾತ್ರ ಹಾಕ್ಬೇಕು. ಜಾಸ್ತಿ ಹಾಕಿದ್ರೆ ಬಾಸುಮತಿ ಹಾಕಿದ್ರೆ ಏನಾಗತ್ತೆ? ಅದಕ್ಕೆ 1.5 ನೀರು. ಇದಕ್ಕೂ 1.5. ಇದಕ್ಕೂ 1.5. ಅಲ್ಲಿ 1.5 ನಾವು ನೀರು ಹಾಕಿಲ್ಲ, ಅರ್ಧ ಹಾಲು ಹಾಕೊಂಡಿದೀವಿ, 1 ಕಪ್ ನೀರು ಹಾಕೊಂಡಿದೀವಿ. ಓಕೆ, ಆ ಕುಕ್ಕರ್ ಬೇರೆ ಕೂಗಿದೆ. ಕುಕ್ಕರ್ನ ಆಫ್ ಮಾಡಿ ಸೈಡ್ ಅಲ್ಲಿ ಇಟ್ಕೊಳ್ತಾ ಇದೀನಿ. ಇವಾಗ ಹೇಳಿ, ಏನ್ ಮಾಡ್ತೀರಾ ನೀವು? ಚಿಕನ್ ಚಾಪ್ಸ್ ಮಾಡ್ತಾ ಇದೀನಿ ಜೊತೆಗೆ. ಸೈಡ್ಸ್ಗೆ ಕಾಂಬಿನೇಷನ್ ಅಲ್ಲ? ಕಾಂಬಿನೇಷನ್ ನೋಡಿ. ಚಿಕನ್ ಚಾಪ್ಸ್ ಅಂತ ತಕ್ಷಣ ಅವ್ರ ಮುಖ ಅಳ್ಬಿಡುತ್ತೆ ಹಂಗೇನೆ. ಓಕೆ, ಇದನ್ನ ಈ ಕಡೆ ಇಟ್ಕೊಂಡ ಹಂಗೆ ಕೂಲ್ ಆಗ್ಲಿ. ಚೆನ್ನಾಗಿ ಇಳಿದಿರುತ್ತೆ. ಫಸ್ಟ್ ಹೇಳಿ, ಚಿಕನ್ ಚಾಪ್ಸ್ ಮಾಡ್ಕೊಳಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಚಿಕನ್ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಲವಂಗ, ಏಲಕ್ಕಿ, ಚಕ್ಕೆ, ಹಸಿಮೆಣಸಿನಕಾಯಿ, ಕಾಳುಮೆಣಸು, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ, ಈರುಳ್ಳಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಕಾಳುಮೆಣಸಿನ ಪುಡಿ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕ? ಒಳ್ಳೆ ಚಾಪ್ಸ್ ಎಲ್ಲ ರುಚಿ ಸರಿಯಾಗಿ ಬರ್ಬೇಕು, ಚೆನ್ನಾಗಿ ನೆಕ್ತಾ ಇದ್ರೆ ಚೆನ್ನಾಗಿದೆಯಪ್ಪ ಅನ್ಬೇಕು, ಹಂಗಿರ್ಬೇಕು. ಏನ್ ಕೊಡ್ಲಿ ನಿಮ್ಗೆ? ಈಗ ನನಗೆ ಫ್ರೈ ಮಾಡಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂತೀನಿ. ಕಟ್ ಮಾಡ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಗೀ ರೈಸು ಜೊತೆಗೆ ಒಂದು ಚಿಕನ್ ಚಾಪ್ಸ್ ಅನ್ನ ತೋರಿಸ್ತಾ ಇದ್ದಾರೆ ಆನಂದ್ ಅವರು. ಅದಕ್ಕೆ ಏನೇನ್ ಬೇಕೋ ಎಲ್ಲ ತಂದಿದ್ದಾರೆ. ನೀವು ಸ್ವಲ್ಪ ನೋಡ್ಕೊಳ್ಳಿ. ಎಲ್ಲಾ ಚಿಕನ್ ಚಾಪ್ಸ್ ನ ಮಾಡಿರ್ತೀರಾ, ಮಟನ್ ಚಾಪ್ಸ್ ನ ಮಾಡಿರ್ತೀರಾ, ಮಾಡೋ ವಿಧಾನಗಳು ತೋರಿಸುವಂತ ಚೆಫ್ಗಳ ಮೇಲೆ ಡಿಸೈಡ್ ಆಗಿರುತ್ತೆ. ಲವಂಗ ಇಷ್ಟೊಂದು 3-4 ಪೀಸು. ಓಕೆ, ಒಂದು 3 ಏಲಕ್ಕಿ. ಅಂದ್ರೆ ಇದು 1/4 kg ಚಿಕನ್ಗೆ 1/4 kg ಚಿಕನ್. ಒಂದು 2 ಸಣ್ಣ ಪೀಸು ಚಕ್ಕೆ, ಒಂದು 2-3 ಗ್ರೀನ್ ಚಿಲ್ಲಿ. ಹಾಗೆ ಉದ್ದಾದ್ರೆ ಹಾರುತ್ತೆ ಮೇಲೆ. ಅಲ್ಲ, ಕಟ್ ಮಾಡೋದೇನ್ ಬೇಡ, ಮುರಿದು ಹಾಕ್ಬೇಕು ಕೈಯಲ್ಲಿ ಹಿಂಗೆ. ಇದಕ್ಕೆ
ಖಾರಕ್ಕೆ ಅಷ್ಟೇ 3ರಿಂದ 4. ಓಹೋ. ಸ್ಪೈಸಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು. ಸಿಡಿ ಹಾಕಿದ್ರೆ ಸಿಡಿ ಇರ್ತದೆ, ಹೊಡೆದೋಗತ್ತೆ. ಕಾಳು ಮೆಣಸು ಹಾಗೆ ಉದ್ದುದ ಹಾಕ್ತೀರಾ? ಇಡೀ ಕಾಳು ಮೆಣಸು ಒಂದು ಅರ್ಧ ಟೀ ಸ್ಪೂನ್. ಪೂರ್ತಿಯಾಗಿ ಹಾಗೆ ಇಡಿಯಾಗಿ? ಇಡಿ. ಶುಂಠಿ ಬೆಳ್ಳುಳ್ಳಿ ಹಾಕಿ. ಒಂದು 4-5 ಬೆಳ್ಳುಳ್ಳಿ, ಒಂದು 4 ಪೀಸ್ ಶುಂಠಿ ಸಣ್ಣದು. ಓಕೆ. ಶುಂಠಿ ಬೆಳ್ಳುಳ್ಳಿನೂ ಹಾಕೊಳ್ತಾ ಇದೀವಿ, ಪೇಸ್ಟ್ ಹಾಕೊಳ್ತೀವಿ ಆಮೇಲೆ? ಆಮೇಲೆ ಪೇಸ್ಟಲ್ಲಿ ಸ್ವಲ್ಪ ಇದು ಮಾಡಬೇಕು. ಇದೇ ಎಣ್ಣೆಗೆ ಗಸಗಸೆ ಹಾಕಿ. ಒಂದು ಅರ್ಧ ಟೀ ಸ್ಪೂನ್. ಎಣ್ಣೆಯಲ್ಲಿ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಇವೆಲ್ಲ ನೀವು ರುಬ್ಕೋಬೇಕಾ? ರುಬ್ಕೋಬೇಕು ಮಿಕ್ಸಿಲಿ. ಓಹೋ. ಇದರಲ್ಲಿ ಎಣ್ಣೆ ಹಂಗೆ ಹಾಕಿದ್ರೆ ನೈಸ್ ಆಗಲ್ಲ, ಹಸಿ ಇದಾಗುತ್ತೆ. ಹೌದು, ಈ ಥರ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ನೈಸ್ ಆಗುತ್ತೆ, ಟೇಸ್ಟ್ ಕೊಡುತ್ತೆ. ಏನ್ ಹಾಕೊಳ್ತೀರಾ? ಆನಿಯನ್. ಫೈನಲ್ ಆಗಿ ಆನಿಯನ್. ಆದಷ್ಟು ಎಣ್ಣೆ ಕಡಿಮೆ ಮಾಡ್ಕೋಬೇಕು ನಾವು. ಓಕೆ. ಎಣ್ಣೆ ಜಾಸ್ತಿ ಇದ್ರೆ ಟೇಸ್ಟ್ ಇರುತ್ತೆ, ಅಂದ್ರೆ ಹೆಲ್ತಿಗೆ ಆರೋಗ್ಯಕ್ಕೆ ಸ್ವಲ್ಪ ಒಳ್ಳೇದಲ್ಲ. ಎಣ್ಣೆ ಕಡಿಮೆ ಹಾಕೊಂಡೇ ಮಾಡ್ಕೋಬಹುದು. ಹೌದು. ಇದು ಬ್ರೌನ್ ಆಗ್ಬೇಕಾ ಅಥವಾ ಸಾಕಾಯ್ತು? ಅರ್ಧ ಬ್ರೌನ್ ಆದ್ರೆ ಸಾಕು. ಆಫ್ ಮಾಡಿದ್ದೀನಿ. ಲಾಸ್ಟ್ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಬಿಸಿ ಆಗ್ಬಾರ್ದು ಇದು. ಇದೇ ಕಲರ್ ಕೊಡೋದು ನಿಮಗೆ. ಚಾಪ್ಸ್ ಕಲರ್ ಕೊಡೋದೇ ಕೊತ್ತಂಬರಿನ? ಗ್ರೀನ್ ಚಾಪ್ಸ್ ಅಂತ ಬರೋದೇ ಇದ್ರಿಂದ? ಹೌದು. ಸ್ವಲ್ಪ ಪುದೀನ. ಸ್ವಲ್ಪ ಪುದೀನ, ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಚೂರು. ಯಾಕೆಂದ್ರೆ ಇದು ಚಿಕನ್ದು ಸ್ಮೆಲ್ ಹೊಲ್ಸ್ ಹೋಗಕ್ಕೆ. ಓಕೆ. ಸ್ವಲ್ಪ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಹಾಕೊಳ್ಳಿ. ನಾವು ಇದ್ರಲ್ಲೇ ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಅದ್ರೊಳಗೆ ಮಾಡ್ಕೊಳ್ಳಿ, ಕಂಟಿನ್ಯೂಷನ್ ಒಳಗೆ ಮಾಡಿ. ಶಾರು ಬಿಸಿ ಇದೆ. ಬಿಸಿ ಇದ್ದಾಗ ಜಾಸ್ತಿ ರುಬ್ಬಾಡ್ದು. ಹೌದು, ಮೇಲ್ ಬರುತ್ತೆ. ನಮಗೆ ಏನ್ ತೊಂದ್ರೆ ಇಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ. ಹೌದು, ಯಾಕಂದ್ರೆ ಯಾವಾಗಲೂ ಫ್ರೈ ಮಾಡಿದ ತಕ್ಷಣ ಸ್ವಲ್ಪ ಆರಾದ್ಮೇಲೆ ಸ್ವಲ್ಪ ಏನೋ ಎಗುರ್ತು, ಸರಿ ಮಿಕ್ಸಿ ಎಗಿರು, ಮುಖದ ಮೇಲೆ ಎಗಿರುವಂತ ಚಾನ್ಸಸ್ ಜಾಸ್ತಿ ಇದೆ. ಆದ್ರಿಂದ ಆ ಚಾನ್ಸ್ ಯಾಕೆ ಕೊಡಬೇಕು? ಒಂದು 2 ನಿಮಿಷ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡ್ರೆ ಚೆನ್ನಾಗಿದೆ. ಸ್ವಲ್ಪ ನೀರು ಕೊಡಿ. ನೀರು ಬೇಕಾ? ಕೊಡಿ. ಓಹೋ, ಬಿಸಿಯಾಗಿದೆ. ಕಲರ್ ಒಳ್ಳೆ ಕಲರ್ ಬಂದಿದೆ. ಮತ್ತೆ ಇದು ಇನ್ನೂ ಇಷ್ಟು ಕಲರ್ ಇರಬಾರ್ದು, ಒಂಥರ ಲೈಟ್ ಕಪ್ಪು ಬರಬೇಕು. ಇನ್ನ ಕಪ್ಪು ಹಾಕಿ ಪೆಪ್ಪರ್ ಪೌಡರ್. ತೀರಾ ಗಿರಿನ್ ಇದ್ರೆ ಕಾಣಿಸುತ್ತೆ. ಆಗಿದೆಯಾ? ಆಗಿದೆ. ಆನ್ ಮಾಡಿದೀನಾ? ಏನಾಕ್ ರುಬ್ಬಿದ್ದೀರಿ? ಇಷ್ಟೊಂದು ವಾಸನೆ ಬರ್ತಾ ಇದೆ, ಗಮ್ಮಂತ ಇದೆಯಲ್ಲಪ್ಪ. ತಿರ್ಗಿ ಅದಕ್ಕೆ ಎಣ್ಣೆ ಬೇಕಾಗುತ್ತೆ ಸ್ವಲ್ಪ, ಯಾಕಂದ್ರೆ ಮುಂಚೆ ಫಸ್ಟ್ ಹಾಕಿದ್ವಿ ಎಣ್ಣೆ. ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ ಸ್ವಲ್ಪ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಸಾಕಷ್ಟೇ. ಚೆನ್ನಾಗಿ ಫ್ರೈ ಮಾಡ್ಬೇಕಿದು. ಸ್ವಲ್ಪ ಟೊಮಾಟೊ ಹಾಕ್ತಿದ್ವಿ, ಅಂದ್ರೆ ಟೊಮಾಟೊ ಯೂಸ್ ಮಾಡ್ಬೋದು, ಯೂಸ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ. ಸ್ವಲ್ಪ ಸ್ವಲ್ಪ ಅಷ್ಟೇ. ಓಕೆ. ಈಗ ತೊಳೆದಿರೋ ಚಿಕನ್ ಹಾಕ್ತಾ ಇದೀವಿ. ಹಾಕಿ. 1/4 kg ಅಷ್ಟು ಇದೆಯಾ? ಜಾಸ್ತಿ ಇದೆಯಾ? 1/4 kg ಇರ್ಬೋದಲ್ಲ? 300 ಗ್ರಾಮ್ ಇರ್ಬೋದು. 300 ಗ್ರಾಮ್. ಇದ್ರ ಜೊತೆಗೆ ಸಾಲ್ಟ್ ಯೂಸ್ ಮಾಡಬೇಕು ಇವಾಗಲೇನೆ. ಓಕೆ. ಪೆಪ್ಪರ್ ಪೌಡರ್. ಓಹೋ, ಇದೇ ಮೇನು ಇವಾಗ. ಅದಕ್ಕೆ ಪೆಪ್ಪರ್ ಹಾಕಿದ್ದೀವಿ, ಇದಕ್ಕೂ ಹಾಕಿದ್ದೀವಿ. ಅಂದ್ರೆ ಇದು ಖಾರ ಹೊಡೆಯುತ್ತೆ, ಅದಕ್ಕೆ ಖಾರ ಕೊಡುತ್ತೆ. ಅದರಲ್ಲಿ ಯಾವುದೇ ಚಾಪ್ಸ್ ಅಂದ ತಕ್ಷಣ ಅದಕ್ಕೆ ಸ್ವಲ್ಪ ಮೆಣಸಿನ ಪ್ರಮಾಣ ಜಾಸ್ತಿ ಇತ್ತು ಅಂದ್ರೆ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ. ಮತ್ತೆ ಮೆಣಸಿನಿಂದ ಏನು ಎಫೆಕ್ಟ್ ಇಲ್ಲ. ಹೌದು, ಆರೋಗ್ಯ ಕೂಡ ಒಳ್ಳೇದು. ಹಸಿರು ಮೆಣಸಿನಕ್ಕಿಂತ ಮೆಣಸು ತುಂಬಾ ಒಳ್ಳೇದು.
ಮತ್ತೆ ಇವಾಗ ಈ ಮಾಂಸದ್ದು ಸ್ಮೆಲ್ ಹೋಗಿದೆ. ಓಕೆ, ಈಗ ಮಸಾಲೆ ಯೂಸ್ ಮಾಡ್ಬೋದು. ಮಾಡ್ಬೋದಾ? ಒಂದ್ಸರಿ ಮಸಾಲೆ ಕೊಟ್ರೆ ಒಳ್ಳೆ ಮಸಾಲೆ ತಗೋಬೇಕದು. ಇವಾಗ ಹಿಡಿಯುತ್ತೆ, ಯಾಕೆಂದ್ರೆ ಉಪ್ಪು ಎಲ್ಲ ಒಟ್ಟಿಗೆ ಕೊಟ್ಟಿದ್ದೀವಿ, ಓಕೆ, ಖಾರ ಎಲ್ಲ. ಈಗ ಆ ಮಸಾಲೆ ಇದಕ್ಕೆ ಹಾಕ್ಬೇಕು. ಮಸಾಲೆ ಒಳ್ಳೆ ಹಾಕ್ತಾ ಮಸಾಲ ಇದ್ದೀವಿ. ಇದು. ಇದಕ್ಕೆ ತುಪ್ಪ ಬೇಕಾದ್ರೆ ಯೂಸ್ ಮಾಡ್ಬೋದು. ಇನ್ನೂ ಸ್ವಲ್ಪ ತುಪ್ಪ ಅದೇ ಒಗ್ಗರಣೆಗೆ ಹಾಕ್ಬೋದು, ಇಲ್ಲ ಲಾಸ್ಟಿಗೆ ಫೈನಲ್ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕಿದ್ರೆ ಒಂದು ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಚಾಪ್ಸ್ಗೆ ಒಂದು ಕಳೆ ಬಂತ್ರಿ. ಚಿಕನ್ ಬೇಯೋದಕ್ಕೆ ಸ್ವಲ್ಪ ನೀರು ಕೊಟ್ಟು ಬೇಯಿಸ್ಬೇಕು. ನೀರು ಕೊಡ ಸಾಕಲ್ಲ, ಇಷ್ಟಿರ್ಬೇಕು ಗ್ರೇವಿ. ಚಾಪ್ಸ್ ಅಂದ್ರೆ ಇಷ್ಟು ಗ್ರೇವಿ ಇದ್ರೇನೆ ಮಜಾ. ಹೌದು, ನೀರಂಗೆಲ್ಲ ಇರಬಾರ್ದು. ನೀರಂಗಿದ್ರೆ ಕುರ್ಮಾ ಅದು ಅಲ್ಲ. ಓಕೆ, ಏನಾದ್ರು ಇಟ್ಕೊಡ್ತೀನಿ. ನೋಡಿ, ಆಯಿಲ್ ಕಡಿಮೆ ಇದೆ. ಹೌದು, ಆಯಿಲ್ ಇರೋಳು ಕಡಿಮೆ ಇದೆ, ಇರೋಳಿಗೆ ತುಪ್ಪ ಜಾಸ್ತಿ ಇದೆ. ಗೀರೆ ಮ್ಯಾಚ್ ಆಗುತ್ತೆ. ಇದು ತೆಗೆದು ನೋಡೋಣ. ಅದಕ್ಕೆ ಮದುವೆ ಮಾಡ್ಕೊಳ್ಳೋಣ. ಇದಕ್ಕೆ ಏನದು? ಕಸ್ತೂರಿ ಮೇಥಿ ಅಂತ. ಓಕೆ, ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಂಡೆ ಪೌಡರ್ ಮಾಡಿ ಅದನ್ನ ಮೇಲೆ ಉದುರ್ಸ್ಕೋಬಹುದು. ಅಂದ್ರೆ ಸ್ಮೆಲ್ ಇರುತ್ತೆ. ಹೌದಾ? ಸ್ವಲ್ಪ ಬಿಸಿ ಮಾಡಿದ್ರೆ ಚೆನ್ನಾಗಿ ಪೌಡರ್ ಆಗುತ್ತೆ ಕೈಯಲ್ಲೇ. ಓಹೋ, ನೋಡಿ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಹೌದೌದು, ಒಳ್ಳೆ ಸ್ಮೆಲ್. ಸಾಕೋಣ. ಸ್ವಲ್ಪ ಹಾರ್ಬೇಕಿದು. ಓಹೋ, ಅದ್ಭುತವಾದಂತ ಗ್ರೇವಿ. ನೋಡಿ, ಕಡಿಮೆ ಎಣ್ಣೆ ಹಾಕಿದಕ್ಕೆ ಇಷ್ಟೊಂದು ಎಣ್ಣೆ ಬಿಟ್ಟಿದೆ ಇದು. ಹೌದೌದು, ಇನ್ನೇನು ಜಾಸ್ತಿ ಇದು ಪೌಡರ್ ಮಾಡ್ಕೊಳ್ಳೋಣ. ಪೌಡರ್ ಮಾಡ್ಕೊಳ್ಳಿ. ನೀವೇ ಮಾಡ್ತೀರಾ? ಇಲ್ಲ, ಮಾಡಿ ನೋಡಿ ಒಂದ್ಸಲಿ ಯಾಕೆ ಪೌಡರ್ ಆಗುತ್ತೆ ಅಂತ. ಸುಮ್ಮನೆ ಹಿಂಗೆ ಅಂದ್ರೆ ಸಾಕು. ಚೆನ್ನಾಗಾಗುತ್ತಲ್ಲ. ಕೈಯಲ್ಲೇ ಮಾಡ್ಬೋದು, ಸ್ಮೆಲ್ಲು ಚೆನ್ನಾಗಿರುತ್ತೆ. ಲಾಸ್ಟಿಗೆ ಫೈನಲ್ ಸ್ವಲ್ಪ ನಿಂಬೆ ಹುಳಿ. ಅದ್ಭುತವಾಗಿ ಬಂದಿದೆ. ಗ್ರೇವಿ ಎಲ್ಲ ಚೆನ್ನಾಗಿ ಇಟ್ಕೊಳ್ತಾ ಇದೆ, ಎಣ್ಣೆ ಬಿಟ್ಟಿದೆ, ಚಿಕನ್ ಬೆಂದಿದೆ, ಹೊಟ್ಟೆ ಹಸಿತಾ ಇದೆ. ಫೈನಲ್ ಆಯ್ತಾ? ಇನ್ನು ಕರೆಕ್ಟ್ ಆಗಿದೆ. ಓಕೆ, ಇದು ತೆಗೆದು ನೋಡೋಣ ಏನಾಗಿದೆ. ಓಪನ್ ಮಾಡಿ ತೆಗೆದು ನೋಡೋಣ ಫಸ್ಟು. ಆಗಿದೆಯಾ? ಇದರಲ್ಲಿ ಇನ್ನೂ ವೈಟ್ ಮಾಡ್ಬೋದು. ಇನ್ನೂ ವೈಟ್ ಮಾಡ್ಬೋದಾ? ಇನ್ನು ವೈಟ್ ಅಂದ್ರೆ ಅವು ಗಾರ್ಲಿಕ್ ಜಿಂಜರ್ ಕಡಿಮೆ ಮಾಡಬೇಕು, ಮತ್ತೆ ಹಾಲು ಜಾಸ್ತಿ ಮಾಡ್ಬೇಕು ಅಷ್ಟೇ. ಚಕ್ಕೆ, ಲವಂಗ, ಏಲಕ್ಕಿ, ಹಾಲು ಅಷ್ಟೇ. ಅಷ್ಟೇನೆ. ಇದು ಹಾಗೆ ತಿನ್ಬೋದು, ಮತ್ತೆ ಜೊತೆಗೆ ತಿಂದ್ರೆ ಇನ್ನೂ ಮಜಾ ಇರುತ್ತೆ. ಇದನ್ನ ಹಾಕ್ಬಿಡಿ, ಅದಕ್ಕೆ ತಟ್ಟೆಗೆ ಹಾಕ್ಬಿಡಿ. ಗೀ ರೈಸು ಹೇಗಿದೆ ಟೇಸ್ಟ್ ನೋಡಿ. ಗೀ ರೈಸು ಪ್ಲೇನ್ ಗೀ ರೈಸು ಅಂತ ಹೇಳಿದ್ರು, ಪ್ಲೇನ್ ಆಗಿದೆ. ತರಕಾರಿ ಗಿರ್ಕಾರಿ ಎಲ್ಲ ಏನೂ ಇಲ್ಲ. ಇನ್ನೂ ವೈಟ್ ಆಗಿ ಮಾಡ್ಕೋಬಹುದು ಅಂದ್ರೆ ಸರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಕಡಿಮೆ ಮಾಡ್ಕೊಳ್ಳಿ. ಹಾಲಿನ ಪ್ರಮಾಣ ಜಾಸ್ತಿ ಹಾಕೊಂಡ್ರೆ ಫುಲ್ಲು ವೈಟ್ ಆಗಿ ಬರುತ್ತೆ ಅಂತ ಹೇಳಿದ್ರೆ ತುಂಬಾ ಸಖತ್ತಾಗಿ ಮಾಡಿದ್ರೆ ಇವ್ರು ಮಾಡಿ. ಯಾಕಂದ್ರೆ ಒಂದ್ ಗೀ ರೈಸ್ ನ 5-6 ಜನ 5-6 ತರ ಮಾಡ್ತಾರೆ. ಇವ್ರು ಮಾಡಿರೋದು ಒಂದು ತರ ಗೀ ರೈಸು. ಒಂದ್ಸರಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ, ನೀವು ನೋಡ್ಕೊಳ್ಳಿ. ಗೀ ರೈಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ನೀರು ಹಾಕಿ ಲವಂಗ, ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ ಹಾಕಿ ನೆನೆಸಿಡಿ. ಒಂದು ಕುಕ್ಕರ್ಗೆ ತುಪ್ಪ, ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ನೆನೆಸಿದ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ನಂತರ ಈರುಳ್ಳಿ, ಹಾಲು, ನೀರು, ಉಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಮೊಸರು ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ನೆನೆಸಿಕೊಂಡ ಜೀರಾ ಅಕ್ಕಿ, ನಿಂಬೆ ರಸ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಘೀ ರೈಸ್ ಸವಿಯಲು ಸಿದ್ಧ. ಓ, ಸೂಪರ್ ಆಗಿ ರೆಡಿ ಆಗ್ಬಿಟ್ಟಿದೆ. ಸಖತ್ ರೆಡಿ ಆಗಿದೆ. ಕುಕ್ ಆಗಿದೆ ಚೆನ್ನಾಗಿ, ಎಣ್ಣೆ ಬಿಟ್ಟಿದೆ, ಚಿಕನ್ ಬೆಂದಿದೆ, ಕಲರ್ ಅನ್ಕೊಂಡಂಗೆ ಬಂದಿದೆ. ನೋಡ್ಬಿಡಿ, ನೀವ್ ಅನ್ಕೊಂಡಂಗಿದ್ಯಾ? ಫುಲ್ ಗ್ರೀನು ಇಲ್ಲ, ಫುಲ್ ಇದು ಇಲ್ಲ. ಹೌದೌದು, ಕಲರ್ ಚೆನ್ನಾಗಿದೆ, ಕಲರ್ ಫುಲ್ ಆಗಿದೆ, ಚೆನ್ನಾಗಿ ಬಂದಿದೆ. ಅಷ್ಟೇ ರೆಡಿನಾ? ರೆಡಿ ಇದೆಯಾ ಸರ್? ಚಿಕನ್ ಚಾಪ್ಸ್ ರೆಡಿ ಆಗಿದೆ ಗೀ ರೈಸ್ ಜೊತೆಗೆ. ಟೇಸ್ಟ್ ನೋಡಿ ಹೇಗಿದೆ ನೋಡಿ.
ಓಕೆ, ಆನಂದ್ ಅವರು ಆ ಆನಂದ ಮುಖದಿಂದ ಕೊಟ್ಟಿದ್ದಾರೆ. ಅದ್ಭುತವಾಗಿದೆ ನೋಡಿ ಸರ್, ಇದು ಚಿಕನ್ ಚಾಪ್ಸ್ ಅಂದ್ರೆ ತುಂಬಾ ಅದ್ಭುತವಾಗಿದೆ. ಯಾವ ರೀತಿ ಮಾಡಿದ್ರು ಆನಂದ್ ಅವರು ಈ ಚಿಕನ್ ಚಾಪ್ಸ್ ನ ತೋರಿಸ್ತೀವಿ, ನೋಡ್ಕೊಳ್ಳಿ. ಚಿಕನ್ ಚಾಪ್ಸ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ಎಣ್ಣೆಗೆ ಲವಂಗ, ಏಲಕ್ಕಿ, ಚಕ್ಕೆ, ಹಸಿಮೆಣಸಿನಕಾಯಿ, ಕಾಳುಮೆಣಸು, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ, ಈರುಳ್ಳಿ ಹಾಕಿ ಹುರಿದುಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು, ಅರಿಶಿಣ ಹಾಕಿ ಮಿಕ್ಸ್ ಮಾಡಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿಯಿರಿ. ಇದಕ್ಕೆ ಟೊಮ್ಯಾಟೊ, ಚಿಕನ್, ಉಪ್ಪು ಹಾಕಿ ಫ್ರೈ ಮಾಡಿ. ನಂತರ ಕಾಳು ಮೆಣಸಿನ ಪುಡಿ, ರುಬ್ಬಿಕೊಂಡ ಮಸಾಲ, ನೀರು ಹಾಕಿ ಕಲಸಿ. ಇದರ ಮೇಲೆ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಕೊನೆಯಲ್ಲಿ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿದರೆ ಚಿಕನ್ ಚಾಪ್ಸ್ ಸವಿಯಲು ಸಿದ್ಧ. ಅದ್ಭುತವಾಗಿದೆ. ಆ ಗೀ ರೈಸ್ಗೂ ಖಾರವಾಗಿರೋ ಚಾಪ್ಗೂ ಹಸಿ ಖಾರ ಬೇರೆ ಹಾಕಿರೋದು ನಾವು ಲಕ 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 ಅಂತ ಇದೆ. ಮಧ್ಯದಲ್ಲಿ ಮಾತಾಡ್ಸೋರಿ ಹೆಂಗ್ ಹೇಳಕ್ಕಾಗತ್ತೆ ಆನಂದ್ ನಾವು ಇನ್ನೊಂದು ಸಮಯದಲ್ಲಿ ಸ್ವಲ್ಪ ರುಚಿ ಜಾಸ್ತಿ ಬೇಕು ಅಂದಾಗ, ಜ್ವರ ಬಂದಾಗ, ಸ್ವಲ್ಪ ಬಾಯಿ ಕೆಟ್ಟೋಯ್ತಲ್ಲ ಏನೋ ತಿಂದು ಅನ್ಕೊಂಡಾಗ ಸ್ವಲ್ಪ ಚಿಕನ್ನು ಚಾಪ್ಸು, ಸ್ವಲ್ಪ ಗೀ ರೈಸು, ಇದಕ್ಕೆ ಜೊತೆಗೆ ಸ್ವಲ್ಪ ಬಿಸಿ ಬಿಸಿ ಮುದ್ದೆ ಇಟ್ಬಿಟ್ಟಿದ್ರೆ ಅದರ ಮಜಾನೇ ಬೇರೆ. ಓಕೆ, ಥ್ಯಾಂಕ್ಸ್ ಆನಂದ್, ಸಖತ್ತಾಗಿ ಮಾಡಿದ್ದೀರಾ. ತಿರ್ಗಾ ಬನ್ನಿ, ನಿಮ್ಮ ಕೈ ರುಚಿ ನಮ್ಗೆ ತೋರಿಸ್ತಾರೆ. ಥ್ಯಾಂಕ್ ಯು ಆನಂದ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಣಂತಿಯರ ವಿಶೇಷ ಕಾರ್ಯಕ್ರಮ, ಬಾಣಂತಿಯರ ಆಹಾರ ಕ್ರಮಗಳನ್ನು ತಿಳಿಸುವಂತ ವಿಶೇಷ ಕಾರ್ಯಕ್ರಮ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. 5ನೇ ದಿನಕ್ಕೆ ಬಂದ್ಬಿಟ್ಟಿದೀವಿ. ಆಯ್ತು, ಶುಂಠಿ ಲಾಡು ಆಯ್ತು, 2ನೇ ದಿನ ಸಾರ್ ಮಾಡಿದ್ವಿ, 3ನೇ ದಿನ ಓಂ ಕಾಳಿಂದು ರವೆ ಗಂಜಿ ಮಾಡಿದ್ವಿ, 4ನೇ ದಿನ ಓಂ ಕಾಳಿಂದು ಕಷಾಯ ಮಾಡ್ಕೊಟ್ರಿ. ಇವತ್ತು 5ನೇ ದಿನಕ್ಕೆ ಬಂದಿದೀವಿ. ಇವತ್ತು ನಾನು ಶುಂಠಿ ಕಷಾಯ ಮಾಡ್ತಾ ಇದ್ದೀನಿ. ಶುಂಠಿ ಕಷಾಯ 5ನೇ ದಿನಕ್ಕೆ ಅಲ್ಲ, ನನಗೆ ಒಂದು ಸ್ಮಾಲ್ ಡೌಟ್, ಕಷಾಯನೇ ಕುಡಿತಾ ಇರ್ಬೇಕಾ ಬೆಳಗ್ಗೆ ಸಾಯಂಕಾಲ ತನಕ? ಇಲ್ಲ, ಒಂದೇ ಒಂದ್ಸರಿ ಕಷಾಯ ಕುಡಿಬೇಕಾ? ದಿನಕ್ಕೆ ಒಂದ್ಸಲ ಒಂದು ಕಷಾಯ, ಒಂದು ರೀತಿಯಾದ ಕಷಾಯ ತಗೊಳ್ಬೇಕು. ಓಕೆ 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 ಓಕೆ. ಇವಾಗ ನಾವು ಬೆಳಿಗ್ಗೆ ಏನ್ ಮಾಡ್ತೀವಿ, ಬ್ರೆಡ್, ಬಿಸ್ಕೆಟ್ ಅಂದ್ರೆ ರಸ್ಕ್ ಆ ತರದ್ ತಗೊಳ್ತೀವಿ, ಡ್ರೈ ಐಟಮ್. ಮಧ್ಯಾಹ್ನ ನಾನು ಮೊನ್ನೆ ಸಾರ್ ಹೇಳ್ಕೊಟ್ಟಿದ್ದೆ, ಬಿಸಿ ಬಿಸಿ ಅನ್ನಕ್ಕೆ ಆ ಸಾರ್ ಹಾಕ್ಬಿಟ್ಟು ಫುಲ್. ರಾತ್ರಿ ಹೊತ್ತು ನಾನು 3ನೇ ದಿವಸಕ್ಕೆ ರವೆ ಗಂಜಿ ಹೇಳ್ಕೊಟ್ಟಿದ್ದೀನಲ್ಲ, ರವೆ ಗಂಜಿ ಆ ತರದ್ದು ಕಂಟಿನ್ಯೂಸ್ 10 days ವರೆಗೂ ಇದ್ ಮಾಡ್ಬೇಕು. ಅದೇ ತರ ಫುಡ್. ಪರವಾಗಿಲ್ಲ, ನಾನ್ ವೆಜ್ ಅವರು ನಾಟಿ ಕೋಳಿ ಕೊಡ್ಬೇಕು, ಫಿಶ್ ಕೊಡ್ಬೇಕು, ಮಟನ್ ಡ್ರೈ ಮಾಡ್ಕೊಡ್ಬೇಕು, ತುಪ್ಪ ಹಾಕಿ ಮಟನ್ ಉರಿಬೇಕು ಅಂತಾರಲ್ಲ, ಏನು ಅದೆಲ್ಲ ಅವರು 10 days ನಂತರನೇ ಕೊಡೋದು. ಯಾವುದೇ ಆಗ್ಲಿ, ಯಾರೇ ಆಗ್ಲಿ, ಯಾರು ಕೊಡಲ್ಲ. ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತೀವಿ. ಪ್ರಶ್ನೆ ಅದ್ರ ಮಧ್ಯದಲ್ಲಿ ದಿನಾ ಒಂದೊಂದು ಕಷಾಯ. ಇವಾಗ ನಾನು ಈ 3 ಫುಡ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಂದು ಕರೆಕ್ಟ್ ಹೇಳ್ಬಿಟ್ಟಿದ್ದೀನಿ. ಒಂದು ಊಟಕ್ಕೆ ಒಂದು ಮನುಷ್ಯ ಊಟ ಬಾಣಂತಿ ಅಂತಂದ್ರೆ ಹಶ್ವಂತೂ ಆಗತ್ತೆ, ತುಂಬಾನೇ ಹಶ್ವಾಗತ್ತೆ. ಅವರು ಸ್ವಲ್ಪನೇ ತಿನ್ಬೇಕು. ಹೌದು, ಸ್ವಲ್ಪನೇ ತಿನ್ಬೇಕು, ತುಂಬಾ ಹೆವಿ ತಿನ್ಬಾರ್ದು. ರಾತ್ರಿ ಹೊತ್ತಂತೂ ರವೆ ಗಂಜಿನೇ ತಗೊಳ್ಬೇಕು. 10 ದಿನ? ಹೌದು, ಅನ್ನ ತಗೊಳ್ಬಾರ್ದು. 10 ದಿನ ನಂತರ ನಾವು ಶುದ್ಧ ಅಂತ ಮಾಡ್ತೇವೆ. ಅಂದ್ರೆ 11ನೇ ದಿವಸಕ್ಕೆ ಗಂಡು ಮಗು ಹುಟ್ಟಿದ್ರೆ 12ನೇ ದಿವಸಕ್ಕೆ ಹೆಣ್ಮಗು, 12ನೇ ದಿವಸಕ್ಕೆ ಗಂಡು ಮಗು, 11ನೇ ದಿವಸಕ್ಕೆ ಹೆಣ್ಮಗು ಶುದ್ಧ ಆಗುತ್ತೆ. ಆ ಶುದ್ಧ ಆಗಿದ ದಿವಸ ನಾಮಕರಣ ಮಾಡ್ತೀವಲ್ಲ, ಅವತ್ತಿನ ದಿವಸ ಹಬ್ಬದ ಅಡಿಗೆ ಮಾಡ್ತಾರಲ್ಲ, ಅವತ್ತೆಲ್ಲ ತಗೊಳ್ಬಹುದು, ಎಲ್ಲ ಬಾರಿಸ್ಕೋಬಹುದು. ಸ್ವಲ್ಪ ತಗೊಳ್ಬಹುದು. ಇವತ್ತೇನ್ ಮಾಡ್ತಾ ಇದೀರ ಅಂತ ಹೇಳಿದ್ರಿ? ಇವತ್ತು ನಾನು ಶುಂಠಿ ಕಷಾಯ ಮಾಡ್ತಾ ಇದ್ದೀನಿ. ಶುಂಠಿ ಕಷಾಯ ಬೇಕಾಗುವ ಸಾಮಗ್ರಿಗಳು: ಕಾಳುಮೆಣಸಿನ ಪುಡಿ, ಒಣಶುಂಠಿ, ಬೆಲ್ಲ, ಏಲಕ್ಕಿ ಪುಡಿ. ಓಕೆ, ಏನ್ ಕೊಡ್ಲಿಕ್ಕೆ ಶುಂಠಿ? ಒಂದು ಪಾತ್ರೆ ಬೇಕು. ಶುಂಠಿ ಕಷಾಯ ಕುದಿಸ್ಕೊಳಕ? ಹೌದು, ಕೊಡ್ತೀನಿ ತಳಿ. ಕಷಾಯದ ಪಾತ್ರೆ ಇದು. ನಮ್ಮ ಅಡಿಗೆ ಮೇಲೆ ಕಷಾಯಕ್ಕಿಂತ ಪಾತ್ರೆ ಇಟ್ಬಿಟ್ಟಿದೀವಿ. ಚೆನ್ನಾಗಿದೆ ನೋಡಿ, ಶೇಪ್ ಎಲ್ಲ. ನೀರ್ ಹಾಕಿ ಏನೋ ಕುಟಾಣಿ ಬೇಕು ಅಂದ್ರೆ ಕುಟಾಣಿ ಬೇಕು. ಇದು ಶುಂಠಿ ಎಷ್ಟೊಂದು 50 grams? 50 grams. ಓಕೆ. ಅಷ್ಟರಲ್ಲಿ ಬೆಲ್ಲ ಹಾಕೊಂಡ್ಬಿಟ್ಟಣ, ಕರಗಿರಲಿ ಸ್ವಲ್ಪ. ಎಷ್ಟು ಬೆಲ್ಲ ಹಾಕ್ಬೇಕು? ಒಂದು 2 ಸ್ಪೂನ್ ಅಷ್ಟು. ಆಯ್ತಾ? ಇವಾಗ ಇದನ್ನ ಫಸ್ಟ್ ಶುಂಠಿ ಹಾಕೊಂಡು ಎಲ್ಲ ಹಾಕೋಣ, ನೀರೊಳಗೆ ಹಾಕೋಣ, ಕುದಿ ಬರ್ಲಿ ಚೆನ್ನಾಗಿ. ಸ್ವಲ್ಪ ಕರಿಮೆಣಸಿನ ಪುಡಿ, ಸ್ವಲ್ಪನಾ?
ಸಾಕಾ? ಹಾ, ಸ್ವಲ್ಪ ಏಲಕ್ಕಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೋದು, ಏನಾಗುತ್ತೆ. ಕುದೀತಾ ಇರಲಿ, ಚಿಕ್ಕದು ಮಾಡೋಣ. ಏನೋ ಹೇಳಕ್ ಬಂದಿ ಅವಳೆ, ಸಕ್ಕರೆಗಿಂತ ಏನು ಬೆಲ್ಲ? ಸಕ್ಕರೆಗಿಂತ ನಾವು ಬೆಲ್ಲನೇ ಕೊಡ್ಬೇಕು ಬಾಣಂತಿಯರಿಗೆ. ಯಾತಕ್ಕೆ ಅಂತಂದ್ರೆ ಅಲ್ಲಿ 10 ಪಟ್ಟು ಜಾಸ್ತಿ ಅಂತ ಹೇಳಿದ್ದೆ ನಾನು, ಐರನ್ ಕಂಟೆಂಟ್ಸ್. ಮತ್ತೆ ಸ್ಮಾಲ್ ಅಮೌಂಟ್ ಆಫ್ ಇದು ಫ್ಯಾಟ್ಸ್ ಅಂಡ್ ಪ್ರೋಟೀನ್ಸ್ ಇದೆ ಅದರಲ್ಲಿ, ಬೆಲ್ಲದಲ್ಲಿ. ಸಕ್ಕರೆನಲ್ಲಿ ಏನೂ ಇರಲ್ಲ. ಯಾಕಂದ್ರೆ ನಾವು ಬಿಳಿ ವಸ್ತುನ ಯಾವುದು ಆಕ್ಚುಲಿ ಮೈದಾ, ಸಕ್ಕರೆ, ಬಿಳಿ ಅಕ್ಕಿ ಇದನ್ನೆಲ್ಲ ಎಲ್ಲರೂ ಅವಾಯ್ಡ್ ಮಾಡ್ಬೇಕು. ನಾವು ಆಕ್ಚುಲಿ ಕಲರ್ ಇರೋದೇ ಫುಡ್ ತಗೊಳ್ಬೇಕು. ಅಂದ್ರೆ ಕೆಂಪಕ್ಕಿ, ಬೆಲ್ಲ, ಅದೇ ತರದ್ದೇ ನಾವು ಯೂಸ್ ಮಾಡ್ಬೇಕು. ಹಾಗೇನೆ ಸಕ್ಕರೆಗಿಂತ ಬೆಲ್ಲದಲ್ಲಿ ಜಾಸ್ತಿ ಪ್ರೋಟೀನ್ಸ್ ಮತ್ತೆ ಫ್ಯಾಟ್ ಇದೆ, ಮತ್ತೆ ಐರನ್ ಕಂಟೆಂಟ್ಸ್ ಇದೆ. 10 ಪಟ್ಟು ಜಾಸ್ತಿ ಇದೆ ಸಕ್ಕರೆಗಿಂತ. ಅದಕ್ಕೋಸ್ಕರ ಬೆಲ್ಲ ಒಳ್ಳೇದು. ಬಾಣಂತಿಯರಿಗಂತೂ ಬೆಲ್ಲದಲ್ಲೇ ಕಾಫಿ ಮಾಡಬೇಕು, ಬೆಲ್ಲದಲ್ಲೇ ಪಾಯಸಗಳು, ಬೆಲ್ಲದಲ್ಲೇ ಕಷಾಯ. ಕಾದಿದ್ಯಾ? ಆಫ್ ಮಾಡ್ಬೋದಾ? ಹಾ, ಇವಾಗ ಇದು ಯಾವಾಗ ಕೊಡ್ಬೇಕು ಅಂತಂದ್ರೆ, ಬೆಳಿಗ್ಗೆ ಹೊತ್ತು ನಾವು ಬಾಣಂತಿಯರಿಗೆ ಚೆನ್ನಾಗಿ ಎಣ್ಣೆನಲ್ಲಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬೇಕು. ಸುಮ್ಮನೆ ನಾವು ಹೀಗೆ ಸ್ನಾನ ಮಾಡ್ಕೊಂಡು ಬರ್ತಾರೆ, ಅದಕ್ಕಿಂತ ಬೋನ್ಸ್ ಎಲ್ಲ ವೀಕ್ ಆಗಿರುತ್ತೆ. ಅವ್ರು ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲದರಲ್ಲೂ ಜರ್ಜತರಾಗಿರ್ತಾರೆ ಅವ್ರು. ಅಂದ್ರೆ ಬಾಣಂತಿಯರು. ಮತ್ತೆ ಇನ್ನೇನಂತಂದ್ರೆ ಈ ತರ ಕಾಮೆಂಟ್ಸ್ ಗಳು ಇರ್ತಾರೆ, ಅತ್ತೆ ಹೆಣ್ಣು ಉಟ್ಬಿಡ್ತಾ, ಆಮೇಲೆ ಆತರ ಎಲ್ಲ ಇರುತ್ತೆ. ಮನ್ಸಿಗೆ ಧೈರ್ಯ ಕೊಡ್ಬೇಕು. ಮತ್ತೆ ಈ ತರ ಮಸಾಜ್ ಮಾಡ್ಬೇಕು. ಮಸಾಜ್ ಮಾಡಿ ಸ್ನಾನ ಮಾಡಾದ್ಮೇಲೆ ಈ ತರ ಬಿಸಿ ಬಿಸಿ ಕಷಾಯ 1 ಲೋಟ ಕೊಡ್ಬೇಕು. ಮತ್ತೆ ಕೊಟ್ಟುಕೊಂಡು ಕುಡ್ದಾದ್ಮೇಲೆ ಹೊದ್ಕೊಂಡು ಮಲ್ಕೊಳ್ಬೇಕು. ಹೊದ್ಕೊಂಡು ಮಲ್ಕೊಂಡ್ಬಿಟ್ರೆ ಫುಲ್ ಸ್ವೆಟ್ಟಿಂಗ್ ಆಗ್ಬಿಡುತ್ತೆ, ಮುಖದಲ್ಲಿ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗುತ್ತೆ, ಕ್ಲಿಯರ್ ಆಗುತ್ತೆ ಮುಖ ಎಲ್ಲ. ಬಿಸಿ ಬಿಸಿ ಕುಡಿಬೇಕು. ಹೌದು, ಬಿಸಿ ಬಿಸಿ ಕುಡ್ದು ಹೊದ್ಕೊಂಡು ಮಲ್ಕೊಳ್ಬೇಕು. 1 10 ನಿಮಿಷ, ಅಂದ್ರೆ ಬೆವರು ಹೊರಡೆ ತೆಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ನೋಡೋಣ ಹೇಗೆ ಬಂದಿದೆ. ನಂಗೊಂದು ಲೋಟ ಬೇಕು. ಲೋಟ ಬೇಕಲ್ಲ? ಮೇಡಮ್, ನಾ ಬಿಸಿ ಎಲ್ಲ ಕುಡಿಯಕ್ಕಲ್ಲ, ಸ್ವಲ್ಪ ತಣ್ಣೆ ಮಾಡ್ಕೊಂಡ ಏನಂತೀರಾ? ಆಯ್ತು. ಓಕೆ ಪ್ರತಿಭಾ ಅವರೇ, ಏನೋ ಕಷಾಯ ರೆಡಿ ಆಯ್ತು. ನನ್ ಒಂದೇ ಒಂದು ಡೌಟು, ಈ ಆಪರೇಷನ್ ಎಲ್ಲ ಆಯ್ತು ಅಂತ ಹೇಳಿದ್ರು 3-4 ದಿನ ಅವ್ರು ಹಾಸ್ಪಿಟಲ್ ಇರ್ತಾರೆ, 5 ದಿನ ಅಂತ ಇಟ್ಕೊಳ್ತಾರೆ. ಈ ಡಾಕ್ಟರ್ಗಳು ಕೂಡ ಅಲೋ ಮಾಡ್ತಾರಾ? ಹೌದು, ಖಂಡಿತ ಅಲೋ ಮಾಡ್ತಾರೆ. ಅವ್ರು ಎಲ್ಲಾ ತರ ನೀವು ಅವ್ರು ಏನಂತ ಹೇಳ್ತಾರೆ, ನಿಮ್ ಪದ್ಧತಿ ಹಿಂಗ ಯೂಸ್ ಮಾಡ್ಕೊಳ್ಳಿ ಹಾಗೆ ಹೇಳ್ತಾರೆ, ಆ ತರನೂ ಹೇಳ್ತಾರೆ ಅವರು. ಆದ್ರೆ ಈ ಕಷಾಯನೆಲ್ಲ ಖಂಡಿತ ಅಲೋ ಮಾಡ್ತಾರೆ ಅವರು. ನಾವೆಲ್ಲ ಕುಡ್ದಿದೀವಿ, ನಮ್ಮ ಯಜಮಾನರು ಅಲೋ ಮಾಡ್ತಾರೆ. ನಿಮ್ ಯಜಮಾನರು ಡಾಕ್ಟ್ರು ಗೊತ್ತು, ಅಲೋ ಮಾಡ್ತಾರೆ. ಎಲ್ಲಾರು ಡಾಕ್ಟರ್ ಆಗಿರಲ್ವಲ್ಲ ಪ್ರತಿಭಾ ಅವ್ರೆ? ಹೌದು. ನನಗೆ ಜರಡಿ ಬೇಕಾ? ಜರಡಿ ಬೇಕಾ? ಕೊಟ್ಟೆ. ಶುಂಠಿ ಕಷಾಯ ರೆಡಿಯಾಗಿದೆ. ಥ್ಯಾಂಕ್ ಯು ಪ್ರತಿಭಾ ಅವರೇ. ಪ್ರತಿಭಾ ಅವರು ಶುಂಠಿ ಕಷಾಯ ಕೊಟ್ಟಿದ್ದಾರೆ. ಶುಂಠಿ ಕಷಾಯ ಬಾಣಂತಿಯರ ಆಹಾರ ಕ್ರಮದಲ್ಲಿ 5ನೇ ದಿನಕ್ಕೆ. ಅಂದ್ರೆ ಬರೀ ಶುಂಠಿ ಕಷಾಯ ಕುಡಿಬೇಕು ಅಂತ ಕೇಳ್ಬೇಡಿ. ಶುಂಠಿ ಕಷಾಯ ಸ್ನಾನ ಮಾಡಿದ ತಕ್ಷಣ ಒಂದ್ಸರಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಈ ಕ್ರಮದಲ್ಲಿ ನಾವೇನೇನು ಮೊದಲಿನ ಲಾಡು, ಶುಂಠಿ ಲಾಡು ತೋರಿಸಿದ್ವಿ. 2ನೇ ದಿನಕ್ಕೆ ಬಂದು ನಾವು ಒಂದು ಒಳ್ಳೆ ತಿಳಿ ಸಾರಂತ ತೋರಿಸಿದ್ವಿ, ತುಂಬಾ ಅದ್ಭುತವಾಗಿತ್ತು. 3ನೇ ದಿನ ರವೆ ಗಂಜಿನ ತೋರಿಸಿದ್ವಿ. 4ನೇ ದಿನ ಓಂ ಕಾಳಿನ ಕಷಾಯ ಅಲ್ಲ, ಓಂ ಕಾಳಿನ ಕಷಾಯವನ್ನು ತೋರಿಸಿದ್ವಿ. ಇವತ್ತು 5ನೇ ದಿನ ಶುಂಠಿಯ ಕಷಾಯ ಅಂತ ಕರಿಬೋದಲ್ಲ, ಶುಂಠಿ ಕಷಾಯ ತೋರಿಸ್ತಾ ಇದೀವಿ. ಇದೆಲ್ಲದಿಂದ ಆ ದಿನಕ್ಕೆ ಅದು ಕೊಡ್ತಾ ಬಂತು ಅಂದ್ರೆ ಆಹಾರ ಕ್ರಮ ತುಂಬಾ ಚೆನ್ನಾಗಿರ್ತೀರಾ. ಮುಂದೆ ಮಕ್ಕಳಾದ್ಮೇಲೆ ಒಂದು 10-15 ವರ್ಷ ಆದ್ರೂ ಸುಮ್ಮನೆ ಹೆಂಗಾಗಿ ತುಂಬಾ ಚೆನ್ನಾಗಿ ಕಾಣ್ತಿರ್ತೀರಾ. ದಯವಿಟ್ಟು ನಿಮ್ಮ ಕ್ರಮನ ಅಳವಡಿಸ್ಕೊಳ್ಳಿ, ಆಹಾರ ಪದ್ಧತಿನ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲು. ಮೊದಲು ಪಾತ್ರೆಗೆ ನೀರು, 2 ಸ್ಪೂನ್ ಬೆಲ್ಲ ಹಾಕಿ ಕರಗಲು ಬಿಡಿ. ಕುಟ್ಟಾಣಿಗೆ ಒಣಶುಂಠಿ ಹಾಕಿ ಕುಟ್ಟಿ ಆ ಪುಡಿಯನ್ನು ಕುದಿಯುತ್ತಿರುವ ನೀರಿಗೆ ಹಾಕಿ ಜೊತೆಗೆ ಕಾಳು ಮೆಣಸಿನ ಪುಡಿ, ಏಲಕ್ಕಿ ಪುಡಿ ಹಾಕಿ ಕುದಿಸಿ. ಈಗ ಬಾಣಂತಿಯರಿಗೆ 5ನೇ ದಿನದಿಂದ ಕೊಡಬೇಕಾದ ಶುಂಠಿ ಕಷಾಯ ದಿನಕ್ಕೊಮ್ಮೆ ಕುಡಿಯಲು ರೆಡಿ. ಜೋರಾಗಿದೆ ಶುಂಠಿ ಕಷಾಯ. ಟಿವಿ ಎಲ್ಲ ಬಿಸಿ ಬಿಸಿ ಆಗುತ್ತೆ. ಹೌದು, ಆಗ್ತಾ ಇದೆ. ಏನ್ರಿ ಸೂಪ್ ಏನ್ರಿ ಬಂದಿದ್ದು? ಶುಂಠಿ ಕಷಾಯ ಆರೋಗ್ಯಕ್ಕೆ ಒಳ್ಳೇದು. ಜ್ಯೂಸ್ ತರ ಕುಡಿತೀರಾ? ಸ್ಪೂನಲ್ಲಿ ತಗೊಂಡು. ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಪ್ರತಿಭಾ ಅವ್ರೆ, ನಾವು ಕುಡಿಬೋದಲ್ಲ? ಹೌದು, ನಮ್ಗೆ ನೆಗಡಿ ಆದಾಗ, ನಾನು ಇಟ್ಬಿಟ್ಟಿದ್ದೆ, ಜ್ವರ ಬಂದಾಗ, ಓಕೆ, ಮತ್ತೆ ಕಾನ್ಸ್ಟಿಪೇಷನ್ ಆದಾಗ, ಮೇನ್ ಏನಂತಂದ್ರೆ ಕಾನ್ಸ್ಟಿಪೇಷನ್ ಆದಾಗ ಇದು ಒಳ್ಳೇದು. ಆಕ್ಚುಲಿ ಚೆನ್ನಾಗಿದೆ ಮೇಡಮ್. 5ನೇ ದಿನಕ್ಕೆ ಬಂದಿದ್ದೀರಾ, ಇನ್ನೂ 5 ದಿನ ಬರಬೇಕು. ದಯವಿಟ್ಟು 5 ದಿನ ಬಂದು ಕ್ರಮ ತೋರಿಸ್ಕೊಡಿ. ಥ್ಯಾಂಕ್ ಯು ಪ್ರತಿಭಾ ಅವರು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅವ್ರ ಮನೆ ಕೈ ರುಚಿ ತೋರ್ಸಕ್ಕೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮ್ಮ ಹೆಸರು? ನನ್ನ ಹೆಸರು ಗೀತಾ ಸರ್. ಗೀತಾ ಅವರು ಎಲ್ಲಿಂದ? ಹಾರೋಳಿಯಿಂದ ಬಂದಿದ್ದೀನಿ.
ಏನ್ ಮಾಡ್ಕೊಂಡಿದ್ರ ಗೀತಾ? ಬ್ಯೂಟಿಷಿಯನ್ ಸರ್. ಸಾರ್ ಅಂತ ಮಾತಾಡ್ಬೇಡಿ, ಬಹಳ ಬೇಜಾರಾಗುತ್ತೆ ಗೀತಾ. ಸ್ವಲ್ಪ ನಗ್ನಗ್ತಾ ಮಾತಾಡಿ ಗೀತಾ. ಬ್ಯೂಟಿಷಿಯನ್ ಆಗಿದ್ದೀರಾ? ಓಕೆ. ಏನ್ ಮಾಡ್ತೀರಾ? ಚೆನ್ನಾಗಿ ಮಾಡ್ತೀರಾ? ನಾವು ಸ್ವಲ್ಪ ಕಪ್ಪಿಗೆ ಬಿಳಿ ಮಾಡ್ತೀರಾ? ಓಕೆ. ಎಲ್ಲಿದೆ ಶಾಪ್ ನಿಮ್ದು? ನಮ್ದು ಹಾರೋಳಿ ಇದೆ. ಕನಕಪುರ ತಾಲೂಕು ಹಾರೋಳಿಯಿಂದ ಇಲ್ಲಿಗೆ ಬಂದಿದ್ದೀರಾ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ ಗೀತಾ? ನಾನು ವೆನಿಗರ್ ಚಿಕನ್ ಮಸಾಲ ಮಾಡ್ತಾ ಇದ್ದೀನಿ. ವೆನಿಗರ್ ಚಿಕನ್ ಮಸಾಲ ಮಾಡಕ್ಕೆ ಏನೇನ್ ತಂದಿದ್ದೀರಾ ಗೀತಾ? ವಿನಿಗರ್ ಚಿಕನ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಚಿಕನ್, ವಿನಿಗರ್, ಟೊಮ್ಯಾಟೊ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಗೀತಾ ನಿಮ್ಗೆ? ನಮ್ಗೆ ಒಂದು ಬೌಲ್ ಕೊಡಿ ಸರ್. ಏನಕ್ಕೆ ಮಿಕ್ಸ್ ಮಾಡ್ಕೋಬೇಕಾ? ಇಲ್ಲ, ರುಬ್ಕೊಳ್ಳೋದೇನಾದ್ರು ಇದೆಯಾ? ಟೊಮೆಟೊ ಮತ್ತೆ ಪುದೀನ ಸಪ್ರೇಟ್ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ. ಪ್ಯಾನ್ ಇಟ್ಟಿದೀವಿ ಸರ್. ಆಯಿಲ್ ಕೊಡಿ ಸರ್. ಆಯಿಲ್ ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಬಿಸಿ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಓಕೆ. ಹೇಗೆ ನಡೀತದೆ ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆ. ನೀವು ರಜಾ ಹಾಕಿರೋದ್ರಿಂದ ಯಾರು ಇರ್ತಾರಲ್ಲಿ? ಒಬ್ಬರು ಅಸಿಸ್ಟೆಂಟ್ ಇದ್ದಾರೆ ಸರ್. ಅವ್ರು ಎಲ್ಲಿ ಕಲ್ತಿದ್ ನೀವು? ನಾನು ಕಲ್ತಿದ್ದು ಕೆನರಾ ಬ್ಯಾಂಕ್ ಇನ್ಸ್ಟಿಟ್ಯೂಟ್ ಇದೆ ಸರ್ ಹಾರೋಳಿಲಿ, ಅಲ್ಲಿ ಕಲ್ತಿದ್ದು. ಓಕೆ. ಮತ್ತೆ ಒಬ್ಬರ ಫ್ರೆಂಡ್ ಇದ್ದಾರೆ ಚಂದ್ರಕಲಾ ಅಂತ, ಅವ್ರ ಹತ್ರ ಕಲ್ತೆ. ಈಗ ಆಯಿಲ್ ಬಿಸಿಯಾಗಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸ್ವಲ್ಪ ಫ್ರೈ ಆದ್ಮೇಲೆ ಚಿಕನ್ ಹಾಕೋಬೇಕು. ಚಿಕನ್ ಫ್ರೈ ಆಗ್ತಿರಲಿ ಸರ್, ಅಷ್ಟೊತ್ತಿಗೆ ಪುದೀನ ಮತ್ತೆ ಟೊಮೆಟೊ ಪೇಸ್ಟ್ ಮಾಡ್ಕೊತೀನಿ. ಹಾಂ ಸರ್. ಸ್ಮಾಲ್ ಬೌಲ್ ಕೊಡಿ. ಪುದೀನ ಸಪ್ರೇಟ್ ಮಾಡ್ಕೋಬೇಕು ಸರ್. ಪುದೀನ ಸಪ್ರೇಟು, ಟೊಮೆಟೊ ಸಪ್ರೇಟ್ ಆಗಿ ಮಾಡ್ಕೊತೀರಾ? ಹಾಂ. ಬೌಲ್ಗೆ ಹಾಕೊಬೇಕು. ಆಮೇಲೆ ಟೊಮೆಟೊ ಪೇಸ್ಟ್ ಮಾಡ್ಕೋಬೇಕು. ಸರಿ, ಟೊಮೆಟೊ ಹಾಕೊಂತ ಇದ್ದೀನಿ. ಅಂದ್ರೆ ಫಸ್ಟ್ ನೀವು ಕೊತ್ತಂಬರಿ ಮಾತ್ರ? ಪುದೀನ ಮಾತ್ರ ಪೇಸ್ಟ್ ಮಾಡ್ಕೊಂಡು ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡು ಬೌಲ್ ಹಾಕೊಂಡಿದ್ದೀನಿ. ಈಗ 1/4 kg ಚಿಕನ್ಗೆ 1 ಟೊಮೆಟೊ ತಗೊಂತ ಇದ್ದೀನಿ. ಓಕೆ. ಇದು ಸ್ವಲ್ಪ ಸಿಮ್ಮಲ್ಲಿ ಇದೆಯಲ್ಲ ಇದು? ಹಾಂ ಸರ್. ಚೆನ್ನಾಗಿ ಬೆಂದಿದೆ. ಟೊಮೆಟೊ ಪೇಸ್ಟ್ ಅದಕ್ಕೆ ಹಾಕ್ತೀನಿ ಸರ್. ಓಕೆ. ಹಾಕ್ಬಿಡೋದಾ? ಡೈರೆಕ್ಟಾಗಿ ಹಾಕೊಳ್ಳೋದಾ? ಹಾಂ, ಇದಕ್ಕೆ ಹಾಕ್ತೀನಿ. ಓಕೆ. ಮತ್ತೆ ಯಾರ್ಯಾರು ಇದ್ದೀರಾ ಗೀತಾ ಮನೇಲಿ? ಸರ್ 4 ಜನ ಇದ್ದೀವಿ. ಓಕೆ. 2 ಮಕ್ಕಳು, ಹಸ್ಬೆಂಡ್. ಮಕ್ಕಳು ಮಕ್ಕಳು ಸ್ಕೂಲ್, ಇದು ಪ್ರಗತಿ ಸ್ಕೂಲ್ ಹೋಗ್ತಾ ಇದ್ದಾರೆ ಸರ್ ಹಾರೋಳಿ. ಎಷ್ಟನೇ ಕ್ಲಾಸು? ಮಗಳು SSLC. SSLCನಾ? ಓಹೋ. ಆಮೇಲೆ ಮಗ 3rd ಸ್ಟ್ಯಾಂಡರ್ಡ್. ಓಹೋ, ವೆರಿ ಗುಡ್ ವೆರಿ ಗುಡ್. ಇವಾಗ ಧನಿಯಾ ಪುಡಿ 1 ಸ್ಪೂನ್ ಹಾಕೊಂತ ಇದ್ದೀನಿ. ಅಚ್ಚ ಖಾರದ ಪುಡಿ 1 ಸ್ಪೂನ್. ಗರಂ ಮಸಾಲ 1 ಸ್ಪೂನ್. ಮತ್ತೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಸರ್. ನನಗೆ ನನ್ನ ಮಗನಿಗೆ ತುಂಬಾ ಇಷ್ಟ. ನಿಮ್ಮ ಮಗನ ಹೆಸರೇನು? ನನ್ನ ಮಗನ ಹೆಸರು ಪ್ರಜ್ವಲ್. ಮಗಳ ಹೆಸರು? ಸಹನಾ. ಪ್ರಜ್ವಲ್. ನಿಮ್ ತರನೇ ಅವನು, ನನ್ನ ಮಗನು ತುಂಬಾ ಸ್ಮಾರ್ಟ್ ಆಗಿ ಸಣ್ಣಕ್ಕಿದ್ದಾನೆ. ಓಹೋ, ವೆರಿ ಗುಡ್. ನಂತರ ಸಣ್ಣಗಿದ್ದಾನ? ವೆರಿ ಗುಡ್. ಒಬ್ಬರೇ ನೋಡಿ ಕರೆಕ್ಟ್ ಆಗಿ ಹೇಳಿದ್ದು. ಪುದೀನ ಪೇಸ್ಟ್ ಹಾಕೊಂತೀನಿ. ಹಾಕೊಳ್ಳಿ. ಇದು ಫ್ರೈ ಆದ್ಮೇಲೆ ಅರಿಶಿನ ಪುಡಿ ಹಾಕೊಂತೀನಿ. 1/4 ಸ್ಪೂನ್ ಅರಿಶಿನ ಪುಡಿ. ಮಗನಿಗೆ ಇಷ್ಟನಾ ಚಿಕನ್ ಎಲ್ಲ? ತುಂಬಾ ಇಷ್ಟ ಸರ್ ನಾನ್ ವೆಜ್ ಅಂದ್ರೆ. ರುಚಿಗೆ ತಕ್ಕಷ್ಟು ಉಪ್ಪು. ವೀಕ್ಲಿ ಒನ್ಸ್ ಅವನಿಗೆ ನಾನ್ ವೆಜ್ ಇರಲೇಬೇಕು. ಹೌದಾ?
ಏನಾದ್ರು ಸಂಡೇ ವೆಜ್ ಮಾಡಿದ್ರೆ ಏನ್ ಮಮ್ಮಿ ನಿಮ್ ಜೀವನನೇ ಇದು ಬರೀ ವೆಜ್ಜೇ ಮಾಡ್ತೀರಾ? ಹೌದೇನೋ? ಅದಕ್ಕೆ ನಿಮ್ ತರ ಅಂದಿದ್ದು. ನಾವು ನಿಮ್ಗೂ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಅಂತಲ್ಲ ಸರ್? ಪ್ಯೂರ್ ವೆಜಿಟೇರಿಯನ್ ನಾವು. ನಿಮ್ ನೋಡಿದ್ರೆ ಗೊತ್ತಾಗತ್ತೆ ಬಿಡಿ. ಹೌದಾ? ವೆರಿ ಗುಡ್. 1/4 kg ಚಿಕನ್ಗೆ ಒಂದು 3 ಸ್ಪೂನ್ ಮೊಸರು ಹಾಕಿದ್ರೆ ಸಾಕು. ಸಾಕಾ? ಈ ವಿನಿಗರ್ ಬೇರೆ ಹಾಕ್ತೀರಾ, ಹುಳಿ ಜಾಸ್ತಿ ಆಗ್ಬಿಡುತ್ತಲ್ವಾ? ವಿನೆಗರ್ ಟೇಸ್ಟ್ 1 ಸ್ಪೂನ್ ಹಾಕಿದ್ರೆ ಸಾಕು. ಓಹೋ ಸರ್ 1 ಸ್ಪೂನ್ ವಿನೆಗರ್ 1/4 kg ಚಿಕನ್ಗೆ 1 ಸ್ಪೂನ್. ಯಾರಿಂದ ಅಡುಗೆ ಜಾಸ್ತಿ ಕಲ್ತ್ರಿ ಗೀತಾ? ಅಮ್ಮ. ಅಮ್ಮನಾ? ಎಲ್ಲ ಕನಕಪುರದಲ್ಲೇ ಇದ್ದಾರಾ? ಇಲ್ಲ ಸರ್, ಎಲ್ಲ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಓಕೆ. ಇವ್ರಿಗೆ ಅಪಾಯಿಂಟ್ ಆಗಿದ್ದು ಮರಳವಾಡಿ. ಟೀಚರ್ ಅವರಲ್ಲಿ ಇದ್ದಾರೆ ಅಂತ ನೀವು ಅಲ್ಲಿರೋದಾ? ಓ, ಫುಲ್ ಡ್ರೈ ಆಗುತ್ತಾ ಇದು? ಇಲ್ಲ, ಒಂದು ಸ್ವಲ್ಪ 1-2 ನಿಮಿಷ ಮುಚ್ಚಬೇಕು ಇದು. ಮುಚ್ಚೋಣ? ಹಾಂ. ಓಹೋ, ಫುಲ್ಲು ಡ್ರೈ ಆಗಿದೆ ಅಲ್ಲ? ಇನ್ನೂ ಡ್ರೈ ಆಗಬೇಕಾ? ಇಲ್ಲ ಸಾಕು. ಸಾಕು ಅನ್ಸುತ್ತೆ. ಡ್ರೈ ಜಾಸ್ತಿ ಆಗ್ಬಿಟ್ಟು ಡ್ರೈ ಆಗಿಬಿಡುತ್ತೆ. ಸಾಕು. ಕೊನೆಯಲ್ಲಿ ನಿಂಬೆಹಣ್ಣು. ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಲಾ? ಹಾಂ. ಕೊನೆಯಲ್ಲಿ ನಿಂಬೆಹಣ್ಣು 1/4 kg ಚಿಕನ್ಗೆ ಒಂದು 1/2 ನಿಂಬೆಹಣ್ಣು ಅಂದರೆ ಸಾಕು. ಸಾಕಾ? ವೆರಿ ಗುಡ್. ವಿನಿಗರ್ ಚಿಕನ್ ಮಸಾಲಾ ರೆಡಿ ಮಾಡಿದ್ದಾರೆ. ಗೀತಾ ಅವರು ಆರೋಳಿಯಿಂದ ಬಂದಿದ್ದಾರೆ, ನಮ್ಮ ಕಾರ್ಯಕ್ರಮದಲ್ಲಿ ನಿಂತಿದ್ದಾರೆ. ಜೊತೆಗೆ ಸಾಕಷ್ಟು ಮದುವೆಗಳಿಗೆಲ್ಲ ಹೆಣ್ಣಿಗಳಿಗೆಲ್ಲ ಅಲಂಕಾರಗಳನ್ನ ಮಾಡಿದ್ದಾರೆ, ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದಾರೆ, ಬ್ಯೂಟಿ ಪಾರ್ಲರ್ ಇಟ್ಟಿದ್ದಾರೆ, ಜೊತೆಗೆ ಚಿಕನ್ ಮಾಡಿ ಕೊಡ್ತಾ ಇದ್ದಾರೆ. ಓಕೆ, ತೆಗೆದಾಕ್ಬೋದಲ್ಲ? ವಿನೆಗರ್ ಮಸಾಲಾ ರೆಡಿ ಆಗಿದೆ. ವಿನಿಗರ್ ಚಿಕನ್ ಮಸಾಲಾ ಸ್ಲೋ 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 ನಿಧಾನಕ್ಕೆ ಹಾಕಿ. ಗಾರ್ನಿಶಿಂಗ್ಗೆ ಮುರಳಿ ಸರ್, ನಿಮ್ಗೆ ವಿನೆಗರ್ ಚಿಕನ್ ಮಸಾಲಾ ರೆಡಿ ಆಗಿದೆ. ತಿಂದ್ಬಿಟ್ಟು ಹೇಗಿದೆ ಅಂತ ಟೇಸ್ಟ್ ನೋಡಿ. ನಿಮ್ ಸ್ಟೈಲಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ರಶಂಸೆ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೂಡ. ಮಾಡೋ ಕ್ರಮ ಕೂಡ ತುಂಬಾ ಅದ್ಭುತವಾಗಿತ್ತು. ತುಂಬಾ ಈಸಿಯಾಗಿ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಮುರಳಿ ನಮ್ಮ ಮಗನಿಗಂತೂ ತುಂಬಾ ಇಷ್ಟನೇ ಇದು ವಿನಿಗರ್ ಚಿಕನ್. ಎಷ್ಟು ಬೇಗ ಮಾಡ್ಬೋದು ನೋಡಿ ಅಂತ. ಚೆನ್ನಾಗಿ ಮಾಡಿರೋದ್ರಿಂದ ಒಂದ್ಸರಿ ತೋರಿಸ್ತೀವಿ. ನೋಡ್ದಿದ್ದವ್ರು ಒಂದ್ಸರಿ ನೋಡ್ಕೊಳ್ಳಿ, ಬರೀದಿದ್ದವ್ರು ಬರ್ಕೊಳ್ಳಿ, ಆಮೇಲೆ ನಿಮ್ಮ ಮನೇಲಿ ನೀವು ಟ್ರೈ ಮಾಡ್ಕೊಳ್ಳಿ. ವಿನೆಗರ್ ಚಿಕನ್ ಮಸಾಲಾ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಟೊಮೆಟೊ ಹಾಕಿ ರುಬ್ಬಿಕೊಂಡು ಟೊಮೆಟೊ ಪೇಸ್ಟ್ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್, ರುಬ್ಬಿಕೊಂಡ ಟೊಮೆಟೊ ಪೇಸ್ಟ್, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ರುಬ್ಬಿಕೊಂಡ ಪುದೀನ ಹಾಕಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಅರಿಶಿನ, ಉಪ್ಪು, ಮೊಸರು, ವಿನೆಗರ್ ಹಾಕಿ ಚೆನ್ನಾಗಿ ಕಲಸಿ. ಕೊನೆಯಲ್ಲಿ ನಿಂಬೆ ರಸ ಹಾಕಿದರೆ ವಿನಿಗರ್ ಚಿಕನ್ ಮಸಾಲಾ ರೆಡಿ ಟು ಈಟ್. ಚಿಕನ್ ವಿನೆಗರ್ ಮಸಾಲಾ ಅಲ್ಲ? ಓಕೆ. ವಿನಿಗರ್ ಮಸಾಲ ಅಲ್ವಾ? ಹುಳಿ ಚೆನ್ನಾಗಿದೆ. ಅವ್ರ ಮಗು ತುಂಬಾ ಇಷ್ಟ ಆಗುತ್ತೆ. ಅದ್ಭುತವಾಗಿ ಮಾಡಿದ್ದಾರೆ. ಮಾಡುವಂತ ಕ್ರಮ ಕೂಡ ತೋರಿಸ್ಕೊಟ್ಟಿದ್ದಾರೆ. ವಿನಿಗರ್ ಚಿಕನ್ ಜೊತೆಗೆ ಅದಾದ್ಮೇಲೆ ಅರ್ಧ ನಿಂಬೆಹಣ್ಣು ಇಡಿದ್ರಲ್ಲ, ಅದ್ಭುತ ಅದು. ರಿಯಾಕ್ಷನ್ ಕೊಡ್ತಿರ್ತಿರಲ್ಲ, ಅದು ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ, ಟೈಲರಿಂಗ್ ಕ್ಲಾಸ್ ಅವರು. ಸೊ ಅವ್ರೆಲ್ಲ ನಿಮ್ ರಿಯಾಕ್ಷನ್ ಕ್ಲಾಸ್ ಬೇರೆ ಮಾಡ್ತೀರೇನ್ರಿ? ಮಧ್ಯಾಹ್ನ ಟೈಮ್ ಫ್ರೀ ಇರ್ತಲ್ಲ ಸರ್, ಮಾಡ್ತೀನಿ. ಅವ್ರು 24 ಗಂಟೆ ನೀವು ಯೂಸ್ ಮಾಡ್ಬಿಡ್ತೀರ ಅಂತ ಕಾಣುತ್ತೆ. ಅವಾಗ ನೀವು ರಿಯಾಕ್ಷನ್ ನೋಡಿನೇ ಅವರು ಚೆನ್ನಾಗಿದೆ ಅಂತ ಗೊತ್ತಾಗತ್ತಾ? ಅನ್ಕೊಂತಾ ಇರ್ತಾರ ಅವರು, ಇವ್ರಿಗೇನು ಹೊಟ್ಟೆನೋ ಬರಲ್ವಾ, ನಾವು ಇಷ್ಟು ಚೆನ್ನಾಗಿ ಹೇಳ್ತಾ ಇರ್ತಾರಲ್ಲ, ನಾವು ನೋಡಿ ಬಾಯಿ ನಿರ್ತಿಸ್ತಾ ಇರ್ತಲ್ಲ, ಏನ್ ಹೊಟ್ಟೆನೋ ಬರಲ್ಲ ಇವ್ರಿಗೆ ಅಂತ. ಅದಕ್ಕೆ ನಾನು ಪ್ರೋಗ್ರಾಮ್ಗೆ ಹೋಗಿ ಸರ್ ಕೇಳ್ಕೊಂಡೇ ಬಂದ್ಬಿಡ್ತೀನಿ ಅಂತ ಬಂದಿದ್ದೀನಿ. ಇಷ್ಟಪಟ್ಟು ತಿಂದ್ರೆ ಹೊಟ್ಟೆನೋ ಬರಲ್ಲ ಅಂತ ಖಂಡಿತ ಚೆನ್ನಾಗಿದೆ ಮಸಾಲ. ಸ್ವಲ್ಪ ಹುಳಿ ಜಾಸ್ತಿ ಅಷ್ಟು ಅನಿಸ್ತಾ ಇದೆ ನಂಗೆ. ಅದ್ಭುತವಾಗಿ ಮಾಡಿದ್ದಾರೆ. ಸ್ವಲ್ಪ ಹುಳಿ ಜಾಸ್ತಿ ಆಯ್ತು ಅನಿಸ್ತಾ ಇದೆ. ಆದ್ರೆ ನೀವು 1 ನಿಂಬೆಹಣ್ಣು ಪೂರ್ತಿ ತಿನ್ಬಿಟ್ಟಿರಾ, ಇವ್ರು ಅರ್ಧ ನಿಂಬೆಹಣ್ಣು, 1/4 ನಿಂಬೆಹಣ್ಣು ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಓಕೆ ಗೀತವ್ರೆ, ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ನಿಮ್ಮ ಫ್ರೆಂಡ್ಸ್ ಕರೆ ಹೇಳಿ, ಖುಷಿ ಪಟ್ಕೊಂಡು ನಗ್ನಗ್ತಾ ತಿಂದ್ರೆ ಹೊಟ್ಟೆನೋ ಬರಲ್ಲ. ನಿಮ್ ಕಣ್ಣೆಲ್ಲ ಹಾಕಿ ನನ್ನ ಮಗ ಹೆಂಗ್ ತಿಂತ ನೋಡೋತಿಲ್ಲ ಅನ್ಕೊಂಡು ಅವ್ರಿಗೆ ಹೊಟ್ಟೆನೋ ಬಂದ್ಬಿಡ್ತೀವಿ. ಓಕೆ, ಥ್ಯಾಂಕ್ ಯು ಗೀತಾ. ಥ್ಯಾಂಕ್ ಯು. ಬಿಸ್ನೆಸ್ ಎಲ್ಲ ಚೆನ್ನಾಗಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಕ್ಕಳಿಗೆಲ್ಲ ಕೇಳಿ. ಗೀತಾ ಅವರು ಹಾರೋಳಿಂದ ಬಂದಿದ್ರು, ಕೈ ರುಚಿನ ತೋರಿಸಿದ್ದಾರೆ. ಕೈ ರುಚಿನ ತೋರಿಸಿ ನಮಗೂ ತೋರಿಸಿ
ಮುರಳಿಯವರೇ ನೀವೆಲ್ಲ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಓಕೆ, ನೀವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಭಾಗವಹಿಸ್ಬೇಕಾದ್ರೆ ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ, ಲೆಟರ್ ಹಾಕಿ, ಇಮೇಲ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ರೆಸಿಪಿನ ನಾವು ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ